ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಅಕ್ಟೋಬರ್ 7, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಹುಣ್ಣಿಮೆ ದಿನವಾಗಿರುವುದರಿಂದ ಮೇಷರಾಶಿಯವರು ಉತ್ಸಾಹ, ಚುರುಕುತನ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಕೂಡಿರುವ ದಿನವನ್ನು ಅನುಭವಿಸುವಿರಿ. ನಿಮ್ಮ ಸ್ವಭಾವದ ಧೈರ್ಯ, ಸ್ಫೂರ್ತಿ ಮತ್ತು ಚಟುವಟಿಕೆಗಳು ಇಂದಿನ ದಿನವನ್ನು ಹೆಚ್ಚು ಫಲಪ್ರದಗೊಳಿಸುತ್ತವೆ. ಚಂದ್ರನ ಪ್ರಭಾವದಿಂದ ಮನಸ್ಸು ಭಾವನಾತ್ಮಕವಾಗಿ ಸ್ಪಷ್ಟವಾಗುತ್ತದೆ ಮತ್ತು ನಿರ್ಧಾರಗಳನ್ನು ದೃಢವಾಗಿ ತೆಗೆದುಕೊಳ್ಳಲು ನೆರವಾಗುತ್ತದೆ. ಹಳೆಯ ಗೊಂದಲಗಳು, ಅಡೆತಡೆಗಳು ದೂರಾಗುವ ಸಾಧ್ಯತೆ ಇದೆ. ಹೊಸ ಕಾರ್ಯಾರಂಭಗಳು, ಹೊಸ ಸಂಬಂಧಗಳು ಮತ್ತು ಭವಿಷ್ಯದ ಯೋಜನೆಗಳಿಗೆ ಇಂದಿನ ದಿನ ಅನುಕೂಲಕರವಾಗಿದೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಶೌರ್ಯ, ಸಾಹಸ ಮನೋಭಾವ ಹೆಚ್ಚು ಸಕ್ರಿಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ಶ್ರಮ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ತೋರಿದರೆ ಯಶಸ್ಸು ದೊರೆಯುತ್ತದೆ. ಕೆಲಸದಲ್ಲಿ ಹೊಸ ಯೋಜನೆಗಳು ಅಥವಾ ಪ್ರಗತಿ ಸಾಧ್ಯತೆಗಳಿವೆ. ಹಿರಿಯರಿಂದ ಮೆಚ್ಚುಗೆ ಹಾಗೂ ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆ ಇದೆ. ಇಂದಿನ ದಿನದಲ್ಲಿ ನಿಮ್ಮ ಚುರುಕುತನ, ಸಮಯ ನಿರ್ವಹಣೆ ಹಾಗೂ ನಾಯಕತ್ವ ಗುಣಗಳು ಗಮನ ಸೆಳೆಯುತ್ತವೆ. ವೃತ್ತಿ ಬದಲಿ ಯೋಚಿಸುವವರಿಗೆ ಸೂಕ್ತವಾದ ಸಂದರ್ಶನ ಅವಕಾಶಗಳು ಬರುತ್ತವೆ. ಆದರೆ ಸ್ಪರ್ಧೆ ಹೆಚ್ಚಿರುವುದರಿಂದ ಆತ್ಮವಿಶ್ವಾಸ ಹಾಗೂ ಚಾತುರ್ಯ ತೋರಿಸುವುದು ಅಗತ್ಯ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆ, ಹೊಸ ಗ್ರಾಹಕರ ಸಂಪರ್ಕ ಹಾಗೂ ಒಪ್ಪಂದಗಳಿಗೆ ಅನುಕೂಲಕರ. ಆದರೆ ಹಣಕಾಸು ಹೂಡಿಕೆಯಲ್ಲಿ ಚಿಂತಾಜನಕ ವಿಚಾರಗಳನ್ನು ಗಮನಿಸುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಲಾಭ ನಷ್ಟಗಳ ಮಿಶ್ರ ಫಲಿತಾಂಶ ತರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದು, ಮುಖ್ಯವಾಗಿ ಮನೆ, ವಾಹನ ಅಥವಾ ಆರೋಗ್ಯ ಸಂಬಂಧಿತ ಖರ್ಚುಗಳು. ಸಾಲದ ವ್ಯವಹಾರಗಳಲ್ಲಿ ತಡ ಮಾಡುವುದು ಒಳಿತು. ಆಸ್ತಿ ಖರೀದಿ ಅಥವಾ ಮಾರಾಟದಲ್ಲಿ ಯೋಚನೆ ಮಾಡುವ ಸಮಯವಾದರೂ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಚಂದ್ರನ ಪ್ರಭಾವದಿಂದ ನಿದ್ರೆ ವ್ಯತ್ಯಯ, ತಲೆನೋವು ಅಥವಾ ಒತ್ತಡ ಕಾಣಿಸಬಹುದು. ಆದರೆ ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನದಿಂದ ನೆಮ್ಮದಿ ಪಡೆಯಬಹುದು. ಮಂಗಳನ ಪ್ರಭಾವದಿಂದ ದೇಹದಲ್ಲಿ ಶಕ್ತಿ ಹೆಚ್ಚಾದರೂ ಅದನ್ನು ಸರಿಯಾದ ದಾರಿಯಲ್ಲಿ ಬಳಸುವುದು ಅಗತ್ಯ. ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆಗಳು ಬರುವ ಸಾಧ್ಯತೆ ಇದೆ, ಆದ್ದರಿಂದ ಆಹಾರ ನಿಯಮ ಪಾಲನೆ ಮುಖ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ ಶೀತಲ ಪಾನೀಯ ಹಾಗೂ ಹಸಿರು ತರಕಾರಿಗಳನ್ನು ಸೇವಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಸಂತೋಷ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಕೆಲವು ಕುಟುಂಬ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಮುಖವಾಗುತ್ತದೆ. ವಿವಾಹಿತರ ಜೀವನದಲ್ಲಿ ಹರ್ಷಭರಿತ ಕ್ಷಣಗಳು ಎದುರಾಗಬಹುದು. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಧನ್ಯತೆಯ ಅನುಭವ ನೀಡುತ್ತದೆ. ಸ್ನೇಹಿತರಿಂದ ಸಹಾಯ ಅಥವಾ ಶುಭ ಸಂದೇಶ ಬರುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನದ ಆಧ್ಯಾತ್ಮಿಕ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ದೇವಾಲಯ ದರ್ಶನ, ಚಂದ್ರ ದರ್ಶನ ಹಾಗೂ ಪಿತೃತರ್ಪಣ ಶ್ರೇಷ್ಠ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಮಂಗಳವಾರದ ಮಂಗಳ ಗ್ರಹದ ಶಾಂತಿಗಾಗಿ ಹನುಮಾನ್ ದೇವರ ಆರಾಧನೆ ಮಾಡಿ. ಹನುಮಾನ್ ಚಾಲೀಸಾ ಪಠಣ, ಕೆಂಪು ಹೂವುಗಳ ಅರ್ಪಣೆ, ಬೆಲ್ಲ ಕಡಲೆ ದಾನ ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧೈರ್ಯ, ಸಾಧನೆ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಉತ್ಸಾಹದಿಂದ ಕಾರ್ಯಗಳನ್ನು ಮುಗಿಸಲು ಸಾಧ್ಯವಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಮಂಗಳ ಗ್ರಹದ ಶಕ್ತಿ ಪ್ರತೀಕ.
ಇದು ಧೈರ್ಯ, ಚೈತನ್ಯ ಮತ್ತು ಪ್ರೇರಣೆಯನ್ನು ಹೆಚ್ಚಿಸುತ್ತದೆ. ಕೆಂಪು ಬಣ್ಣದ ಉಡುಗೆ ಅಥವಾ ಪುಷ್ಪಗಳನ್ನು ಧಾರಣೆ ಮಾಡುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಕಾರ್ಯಾರಂಭ, ವ್ಯವಹಾರ ನಿರ್ಧಾರಗಳು ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಅನುಕೂಲಕರ. ನಿಮ್ಮ ಚೈತನ್ಯ ಈ ಸಮಯದಲ್ಲಿ ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಹುಣ್ಣಿಮೆ ದಿನದ ಚಂದ್ರನ ಪ್ರಭಾವದಿಂದ ವೃಷಭ ರಾಶಿಯವರು ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ ಹಾಗೂ ಆಧ್ಯಾತ್ಮಿಕ ತೃಪ್ತಿಯನ್ನು ಅನುಭವಿಸುವಿರಿ. ನಿಮ್ಮ ಸ್ವಭಾವದ ತಾಳ್ಮೆ, ನಿಷ್ಠೆ ಮತ್ತು ಶಿಸ್ತಿನ ಗುಣಗಳು ಇಂದಿನ ದಿನವನ್ನು ಸಮತೋಲನದಿಂದ ಸಾಗಲು ನೆರವಾಗುತ್ತವೆ. ಶುಕ್ರ ಗ್ರಹದ ಪ್ರಭಾವದಿಂದ ಕಲೆ, ಸೌಂದರ್ಯ, ಸಂಗೀತ ಹಾಗೂ ವೈಭವದ ಆಸಕ್ತಿ ಹೆಚ್ಚಾಗುತ್ತದೆ. ಇಂದು ಹೊಸ ಆಲೋಚನೆಗಳು, ಕುಟುಂಬ ಸಮಾರಂಭಗಳು ಹಾಗೂ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ಅನುಕೂಲಕರವಾಗಿದೆ. ಭಾವನಾತ್ಮಕ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಂಡರೆ ಉತ್ತಮ ಫಲ ಸಿಗುತ್ತದೆ. ಹಳೆಯ ಕಲಹಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ವೃಷಭ ರಾಶಿಯವರು ಶಿಸ್ತಿನೊಂದಿಗೆ ಕಾರ್ಯನಿರ್ವಹಿಸಿದರೆ ಹಿರಿಯರಿಂದ ಮೆಚ್ಚುಗೆ ದೊರೆಯುತ್ತದೆ. ಕೆಲಸದಲ್ಲಿ ಸಮನ್ವಯ ಹಾಗೂ ತಂಡಭಾವ ಹೆಚ್ಚಾಗುತ್ತದೆ. ಹಳೆಯ ಯೋಜನೆಗಳು ಫಲ ನೀಡುವ ಸಮಯವಾಗಿದೆ. ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಬರುವ ಸೂಚನೆಗಳಿವೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸೂಕ್ತವಾದ ಅವಕಾಶಗಳು ಎದುರಾಗಬಹುದು. ಸಂದರ್ಶನಗಳಲ್ಲಿ ನಿಮ್ಮ ತಾಳ್ಮೆ, ಸ್ಪಷ್ಟತೆ ಹಾಗೂ ಆತ್ಮವಿಶ್ವಾಸ ಪ್ರಮುಖ ಪಾತ್ರ ವಹಿಸುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯವಹಾರ ವಿಸ್ತರಣೆ, ಹೂಡಿಕೆ ಅಥವಾ ಹೊಸ ಪಾಲುದಾರಿಕೆಗಳ ಬಗ್ಗೆ ಚರ್ಚಿಸಲು ಉತ್ತಮ ದಿನ. ಆದರೆ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಪ್ರತಿಯೊಂದು ಅಂಶವನ್ನು ಪರಿಶೀಲಿಸಬೇಕು. ವ್ಯಾಪಾರದಲ್ಲಿ ಕುಟುಂಬ ಸದಸ್ಯರ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಲಾಭದಾಯಕ ದಿನವಾಗಿದೆ. ಹಳೆಯ ಹೂಡಿಕೆಗಳು ಅಥವಾ ಆಸ್ತಿ ವ್ಯವಹಾರಗಳಿಂದ ಲಾಭ ಸಿಗಬಹುದು. ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳೊಂದಿಗೆ ಮಾತುಕತೆ ನಡೆಸಲು ಉತ್ತಮ ಸಮಯ. ಆದರೆ ಅನಿರೀಕ್ಷಿತ ಖರ್ಚುಗಳಾದ ಮನೆ ದುರಸ್ತಿ, ಮಕ್ಕಳ ಶಿಕ್ಷಣ ಅಥವಾ ಕುಟುಂಬ ಕಾರ್ಯಕ್ರಮಗಳಿಗೆ ಹಣ ಹೊರಹೋಗುವ ಸಾಧ್ಯತೆ ಇದೆ. ಆಭರಣ ಅಥವಾ ವೈಭವದ ವಸ್ತುಗಳ ಖರೀದಿಗೆ ಮನಸ್ಸು ಆಕರ್ಷಿತವಾಗಬಹುದು. ಆದ್ದರಿಂದ ನಿಯಂತ್ರಿತ ಖರ್ಚು ನಡೆಸುವುದು ಒಳಿತು. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸಿನಲ್ಲಿ ಹಿರಿಯರ ಸಲಹೆ ಪಡೆದು ತೀರ್ಮಾನ ಮಾಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಮಧ್ಯಮ ಫಲಿತಾಂಶವಿದೆ. ಶರೀರದಲ್ಲಿ ಶಕ್ತಿ ಇದ್ದರೂ ತೂಕ ಹೆಚ್ಚಳ ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಶೀತಪಾನೀಯ, ಎಣ್ಣೆಯ ಆಹಾರ ತಪ್ಪಿಸಿ ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಬೇಕು. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಭಾವನಾತ್ಮಕ ಚಂಚಲತೆ ಕಾಣಿಸಬಹುದು. ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮದಿಂದ ಶಾಂತ ಮನಸ್ಸು ಬೆಳೆಸಬಹುದು. ಕಾಲು, ಬೆನ್ನು ಅಥವಾ ಗಂಟಲು ಸಂಬಂಧಿತ ಅಸಹಜತೆ ಕಾಣಿಸಬಹುದು. ಆದ್ದರಿಂದ ವಿಶ್ರಾಂತಿ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷ ಹಾಗೂ ನೆಮ್ಮದಿ ತುಂಬಿದ ವಾತಾವರಣ ನಿರ್ಮಾಣವಾಗುತ್ತದೆ. ಇಂದಿನ ಹುಣ್ಣಿಮೆ ದಿನದಲ್ಲಿ ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯ, ಪೂಜೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ವಿವಾಹಿತರ ಜೀವನದಲ್ಲಿ ಆತ್ಮೀಯತೆ ಹೆಚ್ಚುತ್ತದೆ. ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವಿರಿ. ಕೆಲವರಿಗೆ ಆಸ್ತಿ ಸಂಬಂಧಿತ ಮಾತುಕತೆಗಳು ಕುಟುಂಬದ ಹಿರಿಯರ ಸಹಕಾರದಿಂದ ಸುಗಮವಾಗುತ್ತವೆ. ಅವಿವಾಹಿತರಿಗೆ ಇಂದು ಉತ್ತಮ ಸಂಬಂಧದ ಮಾತುಕತೆಗಳು ಬರುವ ಸಾಧ್ಯತೆ ಇದೆ. ಮಕ್ಕಳ ಸಾಧನೆ ಕುಟುಂಬದಲ್ಲಿ ಸಂತೋಷ ತರಬಹುದು. ಸ್ನೇಹಿತರೊಂದಿಗೆ ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗಬಹುದು. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನದ ಚಂದ್ರನ ಪ್ರಭಾವವನ್ನು ಸದುಪಯೋಗಪಡಿಸಿಕೊಳ್ಳಿ. ಓಂ ಶ್ರೀಂ ಶ್ರೀಯೈ ನಮಃ ಎಂಬ ಶುಕ್ರ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶುಭ. ಚಂದ್ರನ ಆರಾಧನೆ, ಹಾಲು ಹಾಗೂ ಸಿಹಿ ಪದಾರ್ಥ ದಾನ ಮಾಡುವುದು ಒಳಿತು. ಮಂಗಳವಾರದ ಮಂಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ಹನುಮಾನ್ ದೇವರ ಆರಾಧನೆ ಮಾಡಿ. ಹನುಮಾನ್ ಚಾಲೀಸಾ ಪಠಿಸಿ. ಕೆಂಪು ಹೂವು ಮತ್ತು ಬೆಲ್ಲಕಡಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಸೌಂದರ್ಯ, ಶಾಂತಿ ಮತ್ತು ವೈಭವದ ಪ್ರತೀಕವಾಗಿದೆ. ಈ ಸಂಖ್ಯೆಯ ಶಕ್ತಿ ನಿಮಗೆ ಜೀವನದಲ್ಲಿ ಸಮತೋಲನ ಹಾಗೂ ನೆಮ್ಮದಿ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮೃದ್ಧಿ, ಶಾಂತಿ ಮತ್ತು ಚೈತನ್ಯದ ಸಂಕೇತ. ಹಸಿರು ಬಣ್ಣದ ಉಡುಗೆ ಅಥವಾ ಮನೆಗೆ ಹಸಿರು ಎಲೆ, ಹೂವಿನ ಅಲಂಕಾರ ಮಾಡುವುದು ಶುಭ. ಶುಭ ಸಮಯ ಸಂಜೆ 5 ರಿಂದ ಬೆಳಿಗ್ಗೆ 6:30. ಈ ಸಮಯದಲ್ಲಿ ಪೂಜೆ, ಧ್ಯಾನ, ಕುಟುಂಬ ಕಾರ್ಯಗಳು ಹಾಗೂ ಆರ್ಥಿಕ ವ್ಯವಹಾರಗಳನ್ನು ನಡೆಸುವುದು ಅತ್ಯಂತ ಫಲಪ್ರದ. ಈ ಸಮಯದಲ್ಲಿ ಚಂದ್ರನ ಪ್ರಭಾವ ಹೆಚ್ಚು ಪರಿಣಾಮಕಾರಿ. ಇನ್ನು ಮುಂದಿನ ರಾಶಿ
ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಹುಣ್ಣಿಮೆ ದಿನವಾದ್ದರಿಂದ ಮಿಥುನ ರಾಶಿಯವರು ಮನೋಶಾಂತಿ, ಆಧ್ಯಾತ್ಮಿಕ ಬೆಳಕು ಮತ್ತು ಬೌದ್ಧಿಕ ಪ್ರಗತಿ ಅನುಭವಿಸುವಿರಿ. ಚಂದ್ರನ ಪೂರ್ಣ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ಸ್ಪಷ್ಟತೆ, ಮಾತಿನಲ್ಲಿ ಮಧುರತೆ ಮತ್ತು ನಿರ್ಧಾರಗಳಲ್ಲಿ ಸಮತೋಲನ ಹೆಚ್ಚಾಗುತ್ತದೆ. ನಿಮ್ಮ ಸ್ವಭಾವದ ಚತುರತೆ, ಚುರುಕುತನ ಮತ್ತು ಬುದ್ಧಿವಂತಿಕೆಯು ಇಂದಿನ ದಿನವನ್ನು ಹೆಚ್ಚು ಪ್ರಭಾವಶೀಲಗೊಳಿಸುತ್ತದೆ. ಮಂಗಳವಾರದ ಮಂಗಳನ ಪ್ರಭಾವದಿಂದ ಚಟುವಟಿಕೆಗಳು, ಉತ್ಸಾಹ ಮತ್ತು ಸಾಹಸ ಮನೋಭಾವ ಹೆಚ್ಚಾಗುತ್ತವೆ. ಆದರೆ ಮಾತಿನಲ್ಲಿನ ಅತಿರೇಕವನ್ನು ತಪ್ಪಿಸಿ ಸಮತೋಲನದಿಂದ ನಡೆದುಕೊಳ್ಳುವುದು ಮುಖ್ಯ. ಹೊಸ ಪರಿಚಯಗಳು, ಸ್ನೇಹಿತರ ಸಹಕಾರ ಮತ್ತು ಬಾಂಧವ್ಯ ವೃದ್ಧಿ ಇಂದಿನ ದಿನ ವಿಶೇಷವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಬುದ್ಧಿಶಕ್ತಿ, ಮಾತಿನ ಚಾತುರ್ಯ ಹಾಗೂ ಸಮಾಲೋಚನೆ ಸಾಮರ್ಥ್ಯದಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಸಭೆಗಳಲ್ಲಿ, ಪ್ರಸ್ತುತಿಯಲ್ಲಿ ಅಥವಾ ಚರ್ಚೆಗಳಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತದೆ. ಅಧಿಕಾರಿಗಳ ಮೆಚ್ಚುಗೆ, ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದಿನ ದಿನ ಸಂದರ್ಶನ ಅಥವಾ ಪ್ರಸ್ತಾಪಗಳಿಗೆ ಅನುಕೂಲಕರವಾಗಿದೆ. ನಿಮ್ಮ ಸಂವಹನ ಕೌಶಲ್ಯಗಳು ಸ್ಪರ್ಧೆಯಲ್ಲಿ ನಿಮಗೆ ಮುನ್ನಡೆ ತರುತ್ತವೆ. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರ ವಿಸ್ತರಣೆ, ಜಾಹೀರಾತು, ಮಾರ್ಕೆಟಿಂಗ್ ಅಥವಾ ಗ್ರಾಹಕರ ಸಂಪರ್ಕದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಹೊಸ ಒಪ್ಪಂದಗಳು ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭವಿದೆ. ಆದರೆ ತೀರ್ಮಾನ ತೆಗೆದುಕೊಳ್ಳುವಾಗ ಶೀಘ್ರ ನಿರ್ಧಾರಕ್ಕಿಂತ ವಿಶ್ಲೇಷಣೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಚಂಚಲತೆ ಮತ್ತು ಚಲನೆ ಹೆಚ್ಚು. ಒಂದು ಕಡೆ ನಿರೀಕ್ಷಿತ ಲಾಭ, ಮತ್ತೊಂದು ಕಡೆ ಅನಿರೀಕ್ಷಿತ ಖರ್ಚುಗಳು ಉಂಟಾಗುವ ಸಾಧ್ಯತೆ ಇದೆ. ಕುಟುಂಬ ಹಾಗೂ ಸಮಾಜ ಸಂಬಂಧಿತ ವೆಚ್ಚಗಳು ಹೆಚ್ಚಾಗಬಹುದು. ಹಳೆಯ ಬಾಕಿ ಹಣ ವಾಪಸ್ಸು ಪಡೆಯುವ ಯೋಗವಿದೆ. ಹೂಡಿಕೆಗಳಲ್ಲಿ ತಾತ್ಕಾಲಿಕ ಲಾಭ ದೊರೆಯುವ ಸಾಧ್ಯತೆ ಇದೆ, ಆದರೆ ದೀರ್ಘಾವಧಿಯ ಹೂಡಿಕೆಯಲ್ಲಿ ಹೆಚ್ಚು ಪರಿಶೀಲನೆ ಅಗತ್ಯ. ಸಾಲದ ವ್ಯವಹಾರಗಳಲ್ಲಿ ಇಂದಿನ ದಿನ ಅತಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಒಳಿತು. ವಿದೇಶಿ ವ್ಯವಹಾರಗಳಲ್ಲಿ ಹಣಕಾಸಿನ ಲಾಭ ದೊರೆಯಬಹುದು. ಹಣದ ಹರಿವನ್ನು ಸಮತೋಲನದಲ್ಲಿ ಇಡಲು ಬಜೆಟ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಚಂದ್ರನ ಪ್ರಭಾವದಿಂದ ನಿದ್ರೆ ವ್ಯತ್ಯಯ, ತಲೆನೋವು, ಕಣ್ಣು ಅಥವಾ ಕಿವಿ ಸಂಬಂಧಿತ ಸಮಸ್ಯೆಗಳ ಸೂಚನೆ ಇದೆ. ಆದರೆ ಆಹಾರ ನಿಯಮ, ನೀರಿನ ಸೇವನೆ ಹಾಗೂ ವಿಶ್ರಾಂತಿ ಮೂಲಕ ಸಮತೋಲನ ಸಾಧಿಸಬಹುದು. ಮಂಗಳವಾರದ ಮಂಗಳನ ಪ್ರಭಾವದಿಂದ ದೇಹದಲ್ಲಿ ಉತ್ಸಾಹ ಹೆಚ್ಚಾದರೂ ಒತ್ತಡ, ಕೋಪ, ಆತುರವನ್ನು ನಿಯಂತ್ರಿಸುವುದು ಅಗತ್ಯ. ಜೀರ್ಣಕ್ರಿಯೆಯ ತೊಂದರೆಗಳು ಅಥವಾ ತ್ವರಿತ ಆಹಾರ ಸೇವನೆಯ ಪರಿಣಾಮಗಳು ತೊಂದರೆ ಮಾಡಬಹುದು. ಆರೋಗ್ಯ ಸುಧಾರಣೆಗೆ ಯೋಗ, ಪ್ರಾಣಾಯಾಮ ಹಾಗೂ ಮಧುರ ಸಂಗೀತ ಶ್ರವಣ ಶ್ರೇಷ್ಠ. ಚಂದ್ರದರ್ಶನ ಹಾಗೂ ಹಾಲು ಸೇವನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂವಾದ, ಚರ್ಚೆ ಹಾಗೂ ನಿರ್ಧಾರಗಳ ದಿನವಾಗಿದೆ. ಮಾತಿನ ಚಾತುರ್ಯದಿಂದ ಗೊಂದಲಗಳನ್ನು ನಿವಾರಿಸಬಹುದು. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಂಭಾಷಣೆ ಹೆಚ್ಚಾಗುತ್ತದೆ. ಕುಟುಂಬದ ಒಳಗಿನ ನಿರ್ಣಯಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಮುಖವಾಗುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಹರ್ಷಕರ ಕ್ಷಣಗಳು ಎದುರಾಗುತ್ತವೆ. ಮಕ್ಕಳು ತಮ್ಮ ಸಾಧನೆಗಳಿಂದ ಸಂತೋಷ ನೀಡಬಹುದು. ಸ್ನೇಹಿತರೊಂದಿಗೆ ಭೇಟಿಗಳು, ಹಬ್ಬದ ಸಂಭ್ರಮ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಇದೆ. ಹಿರಿಯರ ಆಶೀರ್ವಾದ ಮತ್ತು ಕುಟುಂಬದ ಬೆಂಬಲದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನದ ಆಧ್ಯಾತ್ಮಿಕ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ದೇವಾಲಯ ದರ್ಶನ, ಚಂದ್ರನಿಗೆ ಅರ್ಚನೆ ಹಾಗೂ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ. ಓಂ ಚಂದ್ರಾಯ ನಮಃ ಮಂತ್ರವನ್ನು 54 ಬಾರಿ ಜಪಿಸುವುದು ಶುಭ. ಮಂಗಳವಾರದ ಮಂಗಳ ಗ್ರಹದ ಶಾಂತಿಗಾಗಿ ಹನುಮಾನ್ ದೇವರ ಆರಾಧನೆ ಮಾಡಿ. ಹನುಮಾನ್ ಚಾಲಿಸಾ ಪಠಣ, ಕೆಂಪು ಹೂವಿನ ಅರ್ಪಣೆ ಮತ್ತು ಬಡವರಿಗೆ ಅನ್ನ ದಾನ ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ, ಚುರುಕುತನ ಮತ್ತು ಸಂವಹನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನ ನಿಮ್ಮ ನಿರ್ಧಾರಗಳಿಗೆ ಈ ಸಂಖ್ಯೆಯ ಪ್ರಭಾವ ಉತ್ಸಾಹ ಹಾಗೂ ಸ್ಪಷ್ಟತೆಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಬೌದ್ಧಿಕ ಶಕ್ತಿ, ಬೆಳವಣಿಗೆ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ವಸ್ತುಗಳನ್ನು ಬಳಕೆ ಮಾಡುವುದು ಶುಭ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ವ್ಯವಹಾರ ಚಟುವಟಿಕೆಗಳು, ಕುಟುಂಬ ನಿರ್ಧಾರಗಳು ಹಾಗೂ ಆಧ್ಯಾತ್ಮಿಕ ಕಾರ್ಯಗಳು ಫಲಪ್ರದವಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮಾತಿನ ಚಾತುರ್ಯ ಮತ್ತು ಬುದ್ಧಿವಂತಿಕೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಂಡರೆ ದಿನ ಅತ್ಯಂತ ಶುಭಕರವಾಗಿರುತ್ತದೆ. ಹುಣ್ಣಿಮೆಯ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸಿಗೆ ವಿಶೇಷ ಚೈತನ್ಯ ಮತ್ತು ಪ್ರಜ್ಞೆಯನ್ನು ತರುತ್ತದೆ. ನೀವು ಅನುಭವಿಸುವ ಭಾವನೆಗಳು ಗಾಢವಾಗಿರಬಹುದು. ಆದ್ದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಾಳ್ಮೆ ಮತ್ತು ತರ್ಕದ ಸಹಾಯದಿಂದ ನಡೆದುಕೊಳ್ಳುವುದು ಅಗತ್ಯ. ಕುಟುಂಬ, ಮನೆ ಮತ್ತು ಆತ್ಮೀಯರ ಮೇಲಿನ ಪ್ರೀತಿ ಹೆಚ್ಚಾಗುವ ದಿನವಾಗಿದೆ. ಇನ್ನು ನೀವು ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು, ಬಾಕಿ ವಿಚಾರಗಳನ್ನು ತೀರ್ಮಾನಿಸಲು ಮತ್ತು ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಸಾಧ್ಯವಾಗುತ್ತದೆ. ಗೃಹ ಕಾರ್ಯಗಳಲ್ಲಿ ನಿರತರಾಗುವುದರ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಆಂತರಿಕ ಶಕ್ತಿ ಇಂದಿನ ದಿನದಲ್ಲಿ ಹೆಚ್ಚಿನ ಮಹತ್ವ ಪಡೆದುಕೊಳ್ಳುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕಟಕ ರಾಶಿಯವರು ತಮ್ಮ ಪರಿಶ್ರಮ ಮತ್ತು ಬುದ್ಧಿಮತ್ತೆಯಿಂದ ಕಾರ್ಯಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಪ್ರಗತಿಯ ದಾರಿಯಲ್ಲಿ ಸಾಗುವಿರಿ. ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಆದರೆ ಅತಿಯಾದ ಭಾವನಾತ್ಮಕತೆ ಅಥವಾ ಅಸಹನೆ ತೋರಿಸುವುದನ್ನು ತಪ್ಪಿಸಬೇಕು. ಹಿರಿಯರಿಂದ ಸಲಹೆ ಪಡೆಯುವುದರಿಂದ ಕೆಲಸದಲ್ಲಿ ಸುಲಭತೆ ದೊರೆಯುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಬರಬಹುದಾದರೂ ತಕ್ಷಣದ ನಿರ್ಧಾರಕ್ಕಿಂತ ಆಳವಾದ ಪರಿಶೀಲನೆ ಮುಖ್ಯ. ಸಂದರ್ಶನಗಳಲ್ಲಿ ನಿಮ್ಮ ನಿಜವಾದ ಸಾಮರ್ಥ್ಯ ತೋರಿದರೆ ಯಶಸ್ಸು ನಿಶ್ಚಿತ. ಉದ್ಯಮಿಗಳಿಗಾಗಿ ಇಂದು ಹೊಸ ಒಪ್ಪಂದಗಳು, ಪಾಲುದಾರಿಕೆಗಳು ಮತ್ತು ವ್ಯವಹಾರ ವಿಸ್ತರಣೆ ಯೋಜನೆಗಳಿಗೆ ಅನುಕೂಲಕರ ದಿನವಾಗಿದೆ. ಆದರೆ ಹಣಕಾಸಿನ ಲೆಕ್ಕಾಚಾರಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸುವುದು ಒಳಿತು. ಗ್ರಾಹಕರ ತೃಪ್ತಿಯನ್ನು ಕಾಪಾಡುವುದು ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನದಲ್ಲಿ ಉತ್ತಮ ಆದಾಯದ ಜೊತೆಗೆ ಕೆಲ ಅಪ್ರತೀಕ್ಷಿತ ಖರ್ಚುಗಳು ಎದುರಾಗಬಹುದು. ಮನೆ ಮತ್ತು ಕುಟುಂಬ ಸಂಬಂಧಿತ ಖರ್ಚುಗಳಾಗಬಹುದು. ಆಸ್ತಿ, ಜಮೀನು ಅಥವಾ ವಾಹನ ಸಂಬಂಧಿತ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ವಿದೇಶಿ ವ್ಯವಹಾರಗಳಿಂದ ಆದಾಯ ಹೆಚ್ಚಾಗಬಹುದು. ಆದರೆ ಹೊಸ ಸಾಲ ಅಥವಾ ದೊಡ್ಡ ಹೂಡಿಕೆಗಳನ್ನು ಕೈಗೊಳ್ಳುವುದು ಶ್ರೇಷ್ಠವಲ್ಲ. ಹಣಕಾಸಿನ ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಬಹಳ ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಆತಂಕ, ಚಿಂತೆ ಅಥವಾ ಭಾವನಾತ್ಮಕ ಒತ್ತಡ ಎದುರಾಗಬಹುದು. ಆದ್ದರಿಂದ ಶಾಂತಿ ಮತ್ತು ವಿಶ್ರಾಂತಿ ಅಗತ್ಯ. ಹೊಟ್ಟೆ, ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆಗಳು, ಎದೆಭಾರ ಅಥವಾ ನಿದ್ರೆ ವ್ಯತ್ಯಯ ಸಂಭವಿಸಬಹುದು. ಇಂದು ಹೆಚ್ಚಿನ ನೀರು ಸೇವನೆ, ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸುವುದು ಒಳಿತು. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ನೆಮ್ಮದಿ ಸಿಗುತ್ತದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗಬಾರದು. ಸ್ನಾನದಲ್ಲಿ ಸುಗಂಧ ದ್ರವ್ಯಗಳ ಬಳಕೆ ಮನಸ್ಸಿಗೆ ತಾಜಾತನವನ್ನು ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ, ಸಂತೋಷ ಹಾಗೂ ಆಪ್ತತೆಯ ಕ್ಷಣಗಳು ಹೆಚ್ಚಾಗುತ್ತವೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಪ್ರೀತಿ ಮತ್ತು ಸಹಕಾರದಿಂದ ಸಂಬಂಧ ಗಾಢವಾಗುತ್ತದೆ. ಮಕ್ಕಳಿಗೆ ಪ್ರೇರಣೆ ನೀಡುವುದು, ಅವರೊಂದಿಗೆ ಸಮಯ ಕಳೆಯುವುದು ಸಂತೋಷ ತರುತ್ತದೆ. ಹಿರಿಯರೊಂದಿಗೆ ಗೌರವಪೂರ್ಣವಾಗಿ ವರ್ತಿಸುವುದರಿಂದ ಆಶೀರ್ವಾದ ದೊರೆಯುತ್ತದೆ. ಕುಟುಂಬದಲ್ಲಿ ಯಾವುದಾದರೂ ಆರ್ಥಿಕ ನಿರ್ಧಾರ ಅಥವಾ ಮನೆ ಸಂಬಂಧಿತ ವಿಷಯ ಚರ್ಚೆಯಾಗುವ ಸಾಧ್ಯತೆ ಇದೆ. ಅದನ್ನು ಸಮತೋಲನದಿಂದ ಮುನ್ನಡೆಸುವುದು ಮುಖ್ಯ. ಸ್ನೇಹಿತರಿಂದ ಸಹಕಾರ ಮತ್ತು ಶುಭ ಸಂದೇಶ ಬರುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನವಾದ್ದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಮಹತ್ವ ನೀಡಬೇಕು. ದೇವಾಲಯ ದರ್ಶನ, ಚಂದ್ರ ದರ್ಶನ ಹಾಗೂ ಜಪತಪಸ್ಸು ಶುಭ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಒಳಿತು. ಮಂಗಳವಾರದ ಮಂಗಳ ಗ್ರಹದ ಶಾಂತಿಗಾಗಿ ಹನುಮಾನ್ ದೇವರ ಆರಾಧನೆ ಮಾಡಿ. ಕೆಂಪು ಹೂವು ಅರ್ಪಿಸಿ ಬೆಲ್ಲ ಕಡಲೆ ದಾನ ಮಾಡಿ. ಚಂದ್ರನ ಆರಾಧನೆಗೆ ಹಾಲು, ಅಕ್ಕಿ ಅಥವಾ ಬಿಳಿ ಬಣ್ಣದ ವಸ್ತು ದಾನ ಮಾಡುವುದು ಉತ್ತಮ ಫಲ ತರುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರತೀಕ. ಇದು ಶಾಂತಿ, ಪ್ರೀತಿ ಮತ್ತು ಭಾವನಾತ್ಮಕ ಸಮತೋಲನವನ್ನು ಸೂಚಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಸಮಾಧಾನ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಚಂದ್ರನ ಶುದ್ಧತೆಯ ಪ್ರತೀಕ. ಇದು ಶಾಂತಿ, ಮನಃಶುದ್ಧಿ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಬಿಳಿ ಬಣ್ಣದ ಉಡುಪು ಅಥವಾ ಪುಷ್ಪಗಳನ್ನು ಬಳಸುವುದು ಶುಭ. ಶುಭ ಸಮಯ ಸಂಜೆ 6 ರಿಂದ ಬೆಳಿಗ್ಗೆ 7 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ದೇವತಾ ಪೂಜೆ, ಕುಟುಂಬ ಚಟುವಟಿಕೆಗಳು ಹಾಗೂ ಆರ್ಥಿಕ ನಿರ್ಧಾರಗಳು ಅನುಕೂಲಕರ. ಚಂದ್ರನ ಬೆಳಕಿನಲ್ಲಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಹುಣ್ಣಿಮೆ ದಿನವು ಸಿಂಹರಾಶಿಯವರಿಗೆ ಪ್ರಕಾಶಮಾನವಾದ, ಶಕ್ತಿಯಿಂದ ಕೂಡಿದ ಹಾಗೂ ಗೌರವವನ್ನು ಹೆಚ್ಚಿಸುವ ದಿನವಾಗಿದೆ.
ನಿಮ್ಮ ಸ್ವಾಭಾವಿಕ ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಕೀರ್ತಿಯನ್ನು ಈ ದಿನ ಇನ್ನಷ್ಟು ಹೊಳಪುಗೊಳಿಸುತ್ತದೆ. ಚಂದ್ರನ ಪೂರ್ಣ ಪ್ರಕಾಶ ನಿಮ್ಮ ಭಾವನೆಗಳಿಗೆ ಸ್ಪಷ್ಟತೆ ನೀಡುತ್ತದೆ ಮತ್ತು ನಿಮ್ಮ ನಿರ್ಧಾರಗಳು ಧೈರ್ಯಶಾಲಿ ಹಾಗೂ ಫಲಕಾರಿಯಾಗುತ್ತವೆ. ಸೂರ್ಯನ ಪ್ರಭಾವದಿಂದ ಗೌರವ, ಖ್ಯಾತಿ ಹಾಗೂ ನಾಯಕತ್ವ ಸಾಧನೆ ಸಾಧ್ಯವಾಗುತ್ತದೆ. ಇಂದು ನೀವು ಸಾರ್ವಜನಿಕ ವಲಯದಲ್ಲಿ, ವೃತ್ತಿಯಲ್ಲಿ ಅಥವಾ ಕುಟುಂಬದಲ್ಲಿ ಗಮನ ಸೆಳೆಯುವಿರಿ. ಕೆಲವು ಅಡೆತಡೆಗಳು ಎದುರಾದರೂ ನಿಮ್ಮ ಧೈರ್ಯ ಮತ್ತು ದೃಢ ನಿಲುವಿನಿಂದ ಅವನ್ನು ಮೀರಿ ಮುಂದೆ ಸಾಗಬಹುದು. ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು, ಹೊಸ ಸಂಪರ್ಕಗಳನ್ನು ನಿರ್ಮಿಸಲು ಹಾಗೂ ಭವಿಷ್ಯದ ದೊಡ್ಡ ಕನಸುಗಳ ಬಗ್ಗೆ ಚಿಂತಿಸಲು ಇದು ಉತ್ತಮ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ನಾಯಕತ್ವ ಗುಣಗಳು, ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹಾಗೂ ಚಟುವಟಿಕೆಯು ಗಮನ ಸೆಳೆಯುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಪರಿಶ್ರಮವನ್ನು ಗುರುತಿಸುತ್ತಾರೆ. ಬಡ್ತಿ, ಪ್ರಶಸ್ತಿ ಅಥವಾ ಗೌರವದ ಅವಕಾಶಗಳು ಬರಬಹುದಾದ ದಿನ. ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಆತ್ಮವಿಶ್ವಾಸ ತುಂಬಿದ ಉತ್ತರಗಳಿಂದ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಪ್ರಭಾವದಿಂದ ಇತರರನ್ನು ಮನವೊಲಿಸಲು ಸಾಧ್ಯವಾಗುತ್ತದೆ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆ, ವಿದೇಶಿ ಸಂಪರ್ಕಗಳು ಅಥವಾ ಹೊಸ ಗ್ರಾಹಕರ ಪರಿಚಯಗಳ ದಿನ. ದೊಡ್ಡ ಒಪ್ಪಂದಗಳು, ಬಂಡವಾಳ ಹೂಡಿಕೆ ಹಾಗೂ ಜಾಹೀರಾತು ಕಾರ್ಯಗಳಿಗೆ ಅನುಕೂಲಕರ. ಆದರೂ ಹಣಕಾಸು ಹೂಡಿಕೆಯಲ್ಲಿ ಪರಿಶೀಲನೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಲಾಭದಾಯಕ ಸಮಯ. ಹಳೆಯ ಬಾಕಿ ಹಣ ವಾಪಸು ದೊರೆಯುವ ಸಾಧ್ಯತೆ ಇದೆ. ಉದ್ಯಮದಲ್ಲಿ ಲಾಭದಾಯಕ ಒಪ್ಪಂದಗಳು ಎದುರಾಗುತ್ತವೆ. ಹೂಡಿಕೆಗಳಿಂದ ಉತ್ತಮ ಆದಾಯ ದೊರೆಯುವ ಸಾಧ್ಯತೆ ಇದೆ. ಆದರೆ ಖರ್ಚಿನ ವಿಷಯದಲ್ಲಿ ನಿಯಂತ್ರಣ ಮುಖ್ಯ. ವೈಭವ, ಅಲಂಕಾರ ಅಥವಾ ಆಭರಣ ಖರೀದಿಗೆ ಮನಸ್ಸು ಒಲಿಯಬಹುದು, ಆದರೆ ಅತಿಯಾದ ಖರ್ಚು ತಪ್ಪಿಸಿ. ಹಿರಿಯರ ಸಲಹೆಯ ಮೇರೆಗೆ ಹೂಡಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಲಾಭ ದೊರೆಯುತ್ತದೆ. ಚಿನ್ನ, ಆಸ್ತಿ ಅಥವಾ ದೀರ್ಘಾವಧಿ ಹೂಡಿಕೆಗಳಲ್ಲಿ ಚಿಂತನೆ ಮಾಡುವ ಸಮಯ. ಸಾಲದ ವ್ಯವಹಾರಗಳಲ್ಲಿ ಜಾಗೃತಿ ವಹಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ದೇಹದಲ್ಲಿ ಚೈತನ್ಯ, ಉತ್ಸಾಹ ಹೆಚ್ಚಾಗುತ್ತದೆ. ಆದರೆ ಒತ್ತಡ ಹಾಗೂ ಅತಿಯಾದ ಚಟುವಟಿಕೆಗಳಿಂದ ತಲೆನೋವು ಅಥವಾ ರಕ್ತದ ಒತ್ತಡದ ಸಮಸ್ಯೆ ಬರುವ ಸಾಧ್ಯತೆ ಇದೆ. ವಿಶ್ರಾಂತಿ, ಧ್ಯಾನ ಮತ್ತು ಆಹಾರ ನಿಯಮ ಪಾಲನೆ ಮುಖ್ಯ. ಹೃದಯ, ಕಣ್ಣು ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ನೀರು ಕುಡಿಯುವುದು, ಹಣ್ಣು ಮತ್ತು ತರಕಾರಿ ಸೇವನೆ ಆರೋಗ್ಯದಲ್ಲಿ ಸುಧಾರಣೆ ತರುತ್ತದೆ. ಯೋಗ ಮತ್ತು ಪ್ರಾಣಾಯಾಮದಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮ ಮಾತಿನ ಪ್ರಭಾವ ಹಾಗೂ ನಾಯಕತ್ವದಿಂದ ಕುಟುಂಬದವರು ನಿಮ್ಮನ್ನು ಗೌರವಿಸುತ್ತಾರೆ. ಸಂಗಾತಿಯೊಂದಿಗೆ ಹರ್ಷಭರಿತ ಸಂವಾದ, ಪ್ರವಾಸ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಬರಬಹುದು. ವಿವಾಹಿತರ ಜೀವನದಲ್ಲಿ ಪ್ರೀತಿ, ವಿಶ್ವಾಸ ಹಾಗೂ ಆತ್ಮೀಯತೆ ಹೆಚ್ಚಾಗುತ್ತದೆ. ಅವಿವಾಹಿತರಿಗಾಗಿ ಹೊಸ ಪರಿಚಯಗಳು ಅಥವಾ ಪ್ರೀತಿಯ ಸೂಚನೆಗಳು ಎದುರಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರಿಂದ ಆಶೀರ್ವಾದ ಪಡೆಯುವುದು ಇಂದಿನ ವಿಶೇಷ ಕ್ಷಣ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನದ ಚಂದ್ರನ ಶಕ್ತಿಯ ಜೊತೆಗೆ ಸೂರ್ಯನ ಪ್ರಭಾವವು ನಿಮ್ಮಲ್ಲಿ ಬಲ ನೀಡುತ್ತದೆ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಶುಭ. ದೇವಾಲಯ ದರ್ಶನ, ಸೂರ್ಯನ ಆರಾಧನೆ ಹಾಗೂ ಗಾಯಗೋಷ್ಠಿಯಲ್ಲಿ ಪಾಲ್ಗೊಳ್ಳುವುದು ಫಲಕಾರಿ. ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸೂರ್ಯನ ಶಾಂತಿಗಾಗಿ ಬೆಳಿಗ್ಗೆ ತಾಮ್ರ ಪಾತ್ರೆಯಲ್ಲಿ ನೀರು ತುಂಬಿಸಿ ಅದರಲ್ಲಿ ಕೆಂಪು ಹೂವಿನೊಂದಿಗೆ ಸೂರ್ಯನಿಗೆ ಅರ್ಪಿಸಿ. ದಾನ ಧರ್ಮದಲ್ಲಿ ಕೆಂಪು ಬಟ್ಟೆ, ಗೋಧಿ ಅಥವಾ ಬೆಲ್ಲ ದಾನ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಪ್ರತೀಕ. ಇದು ನಾಯಕತ್ವ, ಶಕ್ತಿ, ಗೌರವ ಹಾಗೂ ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನದಲ್ಲಿ ಈ ಸಂಖ್ಯೆಯ ಪ್ರಭಾವ ನಿಮ್ಮನ್ನು ಎಲ್ಲರಿಗಿಂತ ಮುಂದಿರಿಸುತ್ತದೆ. ಅದೃಷ್ಟದ ಬಣ್ಣ ಚಿನ್ನದ ಹಳದಿ. ಈ ಬಣ್ಣ ಸೂರ್ಯನ ಪ್ರತೀಕ. ಇದು ಚೈತನ್ಯ, ಧೈರ್ಯ ಹಾಗೂ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹಳದಿ ಅಥವಾ ಚಿನ್ನದ ಬಣ್ಣದ ಉಡುಪು ಧರಿಸುವುದು, ಹಳದಿ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರಗಳು, ಕುಟುಂಬ ನಿರ್ಧಾರಗಳು ಹಾಗೂ ದೇವತಾ ಪೂಜೆ ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಶ್ರದ್ಧೆ, ಶಿಸ್ತಿನ ನಡೆ, ವಿವೇಕ ಮತ್ತು ವಿಚಾರಶೀಲತೆಯಿಂದ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ಚಂದ್ರನು ಪೂರ್ಣಿಮೆಯ ಪ್ರಭಾವದಲ್ಲಿ ಇರುವುದರಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾ ಶಕ್ತಿ ಹೆಚ್ಚಾಗುತ್ತದೆ.
ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದೂರದೃಷ್ಟಿ ಹಾಗೂ ಪರಿಣಾಮಕಾರಿ ಆಗಬಹುದು. ಮಂಗಳವಾರದ ಮಂಗಳನ ಪ್ರಭಾವದಿಂದ ಕೆಲಸದಲ್ಲಿ ಚುರುಕುತನ, ಸ್ಪರ್ಧಾತ್ಮಕ ಮನೋಭಾವ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಸಣ್ಣ ವಿಷಯಗಳ ಬಗ್ಗೆ ಹೆಚ್ಚು ಚಿಂತಿಸುವ ನಿಮ್ಮ ಸ್ವಭಾವ ಇಂದು ಹೆಚ್ಚು ಸಕ್ರಿಯವಾಗಬಹುದು, ಆದರೆ ಧ್ಯಾನ, ಆತ್ಮ ಪರಿಶೀಲನೆಯ ಮೂಲಕ ಅದನ್ನು ನಿಯಂತ್ರಿಸಬಹುದು. ಹಳೆಯ ಗೊಂದಲಗಳನ್ನು ನಿವಾರಿಸುವ ಹಾಗೂ ಹೊಸ ನಿರ್ಧಾರಗಳನ್ನು ಕೈಗೊಳ್ಳುವ ದಿನ. ಇಂದು ನೀವು ಬದ್ಧತೆ, ಪರಿಶ್ರಮ ಮತ್ತು ಜ್ಞಾನದಿಂದ ಯಶಸ್ಸಿನ ದಾರಿ ಸುಗಮಗೊಳಿಸಬಲ್ಲಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕನ್ಯಾ ರಾಶಿಯವರು ಪರಿಶೀಲನಾ ಮನೋಭಾವ ಹಾಗೂ ನಿಯಮ ಪಾಲನೆಯ ಮೂಲಕ ಉನ್ನತ ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಇಂದಿನ ದಿನದಲ್ಲಿ ನಿಮ್ಮ ಸಣ್ಣ ಸಣ್ಣ ವಿಚಾರಗಳ ಮೇಲಿನ ಗಮನ ಹಾಗೂ ನಿಖರತೆ ಹಿರಿಯರಿಂದ ಮೆಚ್ಚುಗೆ ತರುತ್ತದೆ. ಕೆಲವರಿಗೆ ಹುದ್ದೆ ಏರಿಕೆ ಅಥವಾ ಹೊಸ ಜವಾಬ್ದಾರಿಗಳು ದೊರೆಯುವ ಯೋಗವಿದೆ. ಕೆಲವರಿಗೆ ಬಾಕಿ ಉಳಿದ ಕೆಲಸಗಳನ್ನು ಮುಗಿಸಲು ಹಾಗೂ ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಸೂಕ್ತ ಸಮಯ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮವಾದ ಸಂದರ್ಶನ ಅವಕಾಶಗಳಿವೆ, ಆದರೆ ನಿಮ್ಮ ಆತ್ಮವಿಶ್ವಾಸ ಹಾಗೂ ಬುದ್ಧಿವಂತಿಕೆಯಿಂದ ಸ್ಪರ್ಧೆಯನ್ನು ಎದುರಿಸಬೇಕು. ಉದ್ಯಮಿಗಳಿಗೆ ಇಂದು ವ್ಯವಹಾರ ಲೆಕ್ಕಪತ್ರಗಳು, ಒಪ್ಪಂದಗಳು ಹಾಗೂ ದಾಖಲೆಗಳಲ್ಲಿ ನಿಖರ ಪರಿಶೀಲನೆ ಅಗತ್ಯ. ವಿದೇಶಿ ವ್ಯವಹಾರಗಳು, ಆಮದು ರಫ್ತು ಸಂಬಂಧಿತ ಕಾರ್ಯಗಳಲ್ಲಿ ಲಾಭ ಸಾಧ್ಯತೆಗಳಿವೆ, ಆದರೆ ಪಾಲುದಾರಿಕೆಯಲ್ಲಿ ಸ್ಪಷ್ಟತೆ ಮತ್ತು ಪಾರದರ್ಶಕತೆ ಕಾಪಾಡುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸ್ಥಿರತೆ ಮತ್ತು ಜಾಗ್ರತೆ ಎರಡನ್ನೂ ಬೇಡುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಬ್ಯಾಂಕ್ ಸಂಬಂಧಿತ ವ್ಯವಹಾರಗಳು ಅಥವಾ ಆಸ್ತಿ ಪಾಸ್ತಿ ದಾಖಲೆಗಳ ಪರಿಶೀಲನೆಗೆ ಸೂಕ್ತ ದಿನ. ಅನಿರೀಕ್ಷಿತ ಖರ್ಚುಗಳು ಬರಬಹುದಾದ ಕಾರಣ ಮಿತವ್ಯಯ ಅಗತ್ಯ. ಆರೋಗ್ಯ, ಕುಟುಂಬ ಅಥವಾ ವಾಹನ ಸಂಬಂಧಿತ ಖರ್ಚುಗಳ ಸಾಧ್ಯತೆ ಇದೆ. ಸಾಲ ಬಾಕಿ ವ್ಯವಹಾರಗಳಲ್ಲಿ ಎಚ್ಚರಿಕೆ ತಾಳಬೇಕು. ಹೊಸ ಹೂಡಿಕೆಗಳ ವಿಚಾರದಲ್ಲಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ, ಹಿರಿಯರ ಸಲಹೆ ಪಡೆಯಿರಿ. ವಿದೇಶಿ ವ್ಯವಹಾರ ಅಥವಾ ರಾಜ್ಯದ ಹೊರಗಿನ ವ್ಯಾಪಾರದಲ್ಲಿ ಲಾಭ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ನಿಮ್ಮ ಶಿಸ್ತು ಹಾಗೂ ನಿಯಂತ್ರಣ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಜೀರ್ಣಕ್ರಿಯೆ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಬಹುದು. ಆದ್ದರಿಂದ ಆಹಾರ ನಿಯಮ ಪಾಲನೆ ಅಗತ್ಯ. ಹೆಚ್ಚು ಮಸಾಲೆ, ಎಣ್ಣೆ ಹಾಗೂ ಹೊರಗಿನ ಆಹಾರವನ್ನು ತಪ್ಪಿಸಿ. ಬಿಸಿಯೂಟ, ಹಸಿರು ತರಕಾರಿಗಳು ಹಾಗೂ ನೀರು ಹೆಚ್ಚು ಸೇವಿಸುವುದು ಒಳಿತು. ಮಂಗಳವಾರದ ಮಂಗಳ ಪ್ರಭಾವದಿಂದ ದೇಹದಲ್ಲಿ ಉತ್ಸಾಹ ಹೆಚ್ಚಾದರೂ ಒತ್ತಡ ಹೆಚ್ಚುವ ಸಾಧ್ಯತೆ ಇದೆ. ತಲೆನೋವು, ಕಣ್ಣು ನೋವು, ಅತಿಯಾದ ಚಿಂತೆಗಳಿಂದ ನಿದ್ರೆ ವ್ಯತ್ಯಯವಾಗಬಹುದು. ಪ್ರಾಣಾಯಾಮ, ಧ್ಯಾನ ಮತ್ತು ಬೆಳಗಿನ ವ್ಯಾಯಾಮ ಆರೋಗ್ಯದಲ್ಲಿ ಸಮತೋಲನ ತರುತ್ತದೆ. ಹೆಚ್ಚು ಸಮಯ ಕುಳಿತಿರುವವರಿಗೆ ಬೆನ್ನು ನೋವು, ಕಾಲು ನೋವು ಕಾಣಿಸಬಹುದು. ದಿನವಿಡೀ ಚಲನವಲನ ಅಗತ್ಯ. ಹಸಿವು ಇಲ್ಲದೆ ತಿನ್ನುವುದು ತಪ್ಪಿಸಿ. ನಿಗದಿತ ಸಮಯದಲ್ಲಿ ಆಹಾರ ಸೇವನೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಚರ್ಚೆ, ಸಂವಾದಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ನೀವು ತೋರಿಸುವ ಶಾಂತ, ಸಮಾಧಾನಕರ ನಡೆ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಹಾಗೂ ನಿರ್ಧಾರಗಳು ಸಂತೋಷ ತರಲಿವೆ. ವಿವಾಹಿತರಿಗಾಗಿ ಇಂದು ಪತಿ ಪತ್ನಿಗಳ ನಡುವಿನ ಸಹಕಾರ, ಬೆಂಬಲ ಹಾಗೂ ವಿಶ್ವಾಸ ಬಲವಾಗುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಅವರಿಗೆ ಮಾರ್ಗದರ್ಶನ ನೀಡುವುದು ಸಂತೋಷ ತರುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು ನಿಮಗೆ ಧೈರ್ಯ ಹಾಗೂ ನೆಮ್ಮದಿ ನೀಡುತ್ತದೆ. ಸ್ನೇಹಿತರೊಂದಿಗೆ ಭೇಟಿಯಾಗುವುದು ಅಥವಾ ದೂರದ ಬಂಧುಗಳಿಂದ ಶುಭ ಸಂದೇಶ ಬರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹೊಸ ಖರೀದಿ, ಅಲಂಕಾರ ಅಥವಾ ಹಬ್ಬದ ಸಿದ್ಧತೆಗಳಿಂದ ಚೈತನ್ಯ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನದ ಆಧ್ಯಾತ್ಮಿಕ ಪ್ರಭಾವವನ್ನು ಸದುಪಯೋಗಪಡಿಸಿಕೊಳ್ಳಿ. ದೇವಾಲಯ ದರ್ಶನ, ಚಂದ್ರ ದರ್ಶನ ಹಾಗೂ ದೀಪಾರಾಧನೆ ಶುಭ ಫಲ ತರಲಿದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿಗೆ ನೆಮ್ಮದಿ ಹಾಗೂ ಶಾಂತಿ ತರಲಿದೆ. ಮಂಗಳವಾರದ ಮಂಗಳ ಶಾಂತಿಗಾಗಿ ಹನುಮಾನ್ ದೇವರ ಆರಾಧನೆ ಮಾಡಿ. ಹನುಮಾನ್ ಚಾಲೀಸ ಪಠಣ, ಕೆಂಪು ಹೂವಿನ ಅರ್ಪಣೆ, ತಿಲ ಎಣ್ಣೆಯ ದೀಪ ಹಚ್ಚುವುದು ಶುಭ. ಬಡವರಿಗೆ ಅನ್ನ ವಸ್ತ್ರ ದಾನ ಮಾಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ವಿವೇಕ, ಬುದ್ಧಿವಂತಿಕೆ ಹಾಗೂ ಸಂವಹನವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ತರ್ಕಬದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಹಾಗೂ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ಎಲೆಗಳನ್ನು ಪೂಜೆಯಲ್ಲಿ ಬಳಸುವುದು ಶುಭ ಫಲ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಹಣಕಾಸು ನಿರ್ಧಾರಗಳು ಹಾಗೂ ಕುಟುಂಬ ಚರ್ಚೆಗಳು ಉತ್ತಮ ಫಲ ತರುತ್ತವೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆ ಸ್ಪಷ್ಟವಾಗಿರುತ್ತದೆ.
ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಬುದ್ಧಿವಂತಿಕೆ ಮತ್ತು ವಿನಯಶೀಲತೆಗೆ ಪ್ರಾಧಾನ್ಯ ನೀಡುವ ದಿನವಾಗಿದೆ. ಹುಣ್ಣಿಮೆ ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ಹೆಚ್ಚು ಸ್ಪಷ್ಟವಾಗುತ್ತದೆ ಮತ್ತು ಸಂಬಂಧಗಳಲ್ಲಿ ಸೌಹಾರ್ದತೆಯನ್ನು ಬೆಳೆಸಲು ಅವಕಾಶ ದೊರೆಯುತ್ತದೆ. ಶುಕ್ರ ಗ್ರಹನ ಪ್ರಭಾವವು ಕಲಾತ್ಮಕತೆ, ಆಕರ್ಷಣೆ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮಾತು, ನಡವಳಿಕೆ ಇತರರ ಮನಗೆಲ್ಲುವಂತೆ ಇರುತ್ತದೆ. ಸ್ನೇಹಿತರು, ಸಹೋದ್ಯೋಗಿಗಳು ಹಾಗೂ ಕುಟುಂಬ ಸದಸ್ಯರೊಂದಿಗೆ ಹಳೆಯ ಅಸಮಾಧಾನಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಸಮತೋಲನದ ಮನೋಭಾವದಿಂದ ನೀವು ಇಂದು ಕಷ್ಟಕರ ಪರಿಸ್ಥಿತಿಗಳನ್ನು ಸಹ ಸುಲಭವಾಗಿ ನಿಭಾಯಿಸುವಿರಿ. ಇಂದು ಹೊಸ ಸಂಪರ್ಕಗಳು, ಒಪ್ಪಂದಗಳು ಹಾಗೂ ಸಹಭಾಗಿತ್ವಗಳಿಗೆ ಉತ್ತಮ ದಿನ. ವೃತ್ತಿ ಜೀವನ, ಹಣಕಾಸು ಮತ್ತು ಕುಟುಂಬದಲ್ಲಿ ಸಮಾನಗತಿಯ ಬೆಳವಣಿಗೆಗಳು ಕಂಡುಬರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದಿನ ದಿನ ಉತ್ತಮ ಫಲಿತಾಂಶ ತರುತ್ತದೆ. ನಿಮ್ಮ ಮಾತು, ಸಮನ್ವಯ ಹಾಗೂ ತಂಡದ ಮನೋಭಾವದಿಂದ ಸಹೋದ್ಯೋಗಿಗಳ ಬೆಂಬಲ ಪಡೆಯುವಿರಿ. ಹಿರಿಯರಿಂದ ಪ್ರಶಂಸೆ ಹಾಗೂ ಉತ್ತೇಜನ ದೊರೆಯುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು ಅಥವಾ ಒಪ್ಪಂದಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಉತ್ತಮವಾದ ಅವಕಾಶಗಳು ಎದುರಾಗುತ್ತವೆ. ಸಂದರ್ಶನಗಳಲ್ಲಿ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಹಾಗೂ ಸಮತೋಲನದ ನಿಲುವು ಜಯ ಸಾಧಿಸಲು ನೆರವಾಗುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯವಹಾರ ಒಪ್ಪಂದಗಳು, ಹೊಸ ಪಾಲುದಾರಿಕೆ ಹಾಗೂ ಹಳೆಯ ಬಾಕಿ ಹಣಗಳ ವಾಪಸ್ಸಿಗೆ ಅನುಕೂಲಕರ ದಿನವಾಗಿದೆ. ಆದರೆ ಲೆಕ್ಕಪತ್ರಗಳಲ್ಲಿ ಜಾಗ್ರತೆ ಅಗತ್ಯ. ಯಾವುದೇ ಒಪ್ಪಂದ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಲಾಭದಾಯಕತೆ ಇರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ಕುಟುಂಬದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಅದನ್ನು ಸಮತೋಲನದಿಂದ ನಿರ್ವಹಿಸಬಹುದು. ಹೊಸ ಹೂಡಿಕೆಗಳಿಗೆ ಇಂದು ಗ್ರಹಸ್ಥಿತಿ ಸಹಾಯಕವಾಗಿದೆ. ವಿಶೇಷವಾಗಿ ಮನೆ, ಆಭರಣ ಅಥವಾ ದೀರ್ಘಕಾಲದ ಆಸ್ತಿ ಹೂಡಿಕೆಗಳಲ್ಲಿ ಶುಭ ಸಮಯ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ತಾಳುವುದು ಒಳಿತು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಣೆ ಮಾಡಿದರೆ ಲಾಭ ಹೆಚ್ಚಾಗುತ್ತದೆ. ವಿದೇಶಿ ವ್ಯಾಪಾರ ಅಥವಾ ಕಲೆ, ಸಂಗೀತ ಸಂಬಂಧಿತ ಹೂಡಿಕೆಗಳಲ್ಲಿ ಶುಭಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಶ್ರಮ ಹಾಗೂ ಒತ್ತಡ ಕಡಿಮೆ ಇರುತ್ತದೆ. ಆದರೆ ಹುಣ್ಣಿಮೆಯ ಪ್ರಭಾವದಿಂದ ನಿದ್ರಾಹೀನತೆ ಅಥವಾ ತಲೆನೋವು ಸಂಭವಿಸಬಹುದು. ಶೀತಪಾನೀಯ ಸೇವನೆ ಹಾಗೂ ಯೋಗಾಭ್ಯಾಸದಿಂದ ಆರೋಗ್ಯ ಸುಧಾರಿಸಬಹುದು. ಚರ್ಮ ಸಮಸ್ಯೆಗಳು ಅಥವಾ ಕಣ್ಣು ಸಂಬಂಧಿತ ತೊಂದರೆಗಳಿಗೆ ಎಚ್ಚರಿಕೆ ಅಗತ್ಯ. ಹೆಚ್ಚು ಸಿಹಿ ಅಥವಾ ಎಣ್ಣೆಯುಕ್ತ ಆಹಾರ ಸೇವನೆ ತಪ್ಪಿಸುವುದು ಒಳಿತು. ಶುದ್ಧ ನೀರು ಸೇವನೆ, ಹಸಿರು ತರಕಾರಿ ಹಾಗೂ ಹಣ್ಣುಗಳನ್ನು ಹೆಚ್ಚು ಸೇವಿಸುವುದು ಆರೋಗ್ಯಕರ. ಮನಸ್ಸಿನಲ್ಲಿ ಕೆಲವೊಮ್ಮೆ ಚಿಂತೆಗಳು ಮೂಡಬಹುದು, ಆದರೆ ಸಂಗೀತ, ಧ್ಯಾನ ಹಾಗೂ ಕಲೆಗಳಲ್ಲಿ ತೊಡಗುವ ಮೂಲಕ ನೆಮ್ಮದಿ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ, ಪ್ರೀತಿ ಹಾಗೂ ಸಹಕಾರ ಹೆಚ್ಚುತ್ತದೆ. ಕೆಲವು ಕುಟುಂಬ ನಿರ್ಧಾರಗಳಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತದೆ. ವಿವಾಹಿತರ ಜೀವನದಲ್ಲಿ ಹೊಸ ಸಂಭ್ರಮದ ಸಂದರ್ಭ ಎದುರಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಸಾಧನೆಗಳಲ್ಲಿ ಸಂತೋಷ ಪಡುವ ಅವಕಾಶ ಸಿಗುತ್ತದೆ. ಹಿರಿಯರ ಆಶೀರ್ವಾದದಿಂದ ಕುಟುಂಬದಲ್ಲಿ ಶಾಂತಿ ಸ್ಥಾಪನೆ. ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಹಳೆಯ ಅಸಮಾಧಾನಗಳು ಪರಿಹಾರವಾಗಿ ಸಂಬಂಧಗಳಲ್ಲಿ ಹೊಸ ವಿಶ್ವಾಸ ಮೂಡುತ್ತದೆ. ಇಂದು ಆಮಂತ್ರಣ, ಭೋಜನ ಅಥವಾ ಕುಟುಂಬ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ಚಂದ್ರನ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಫಲಕಾರಿಯಾಗುತ್ತದೆ. ದೇವಾಲಯ ದರ್ಶನ, ಲಕ್ಷ್ಮೀ ದೇವಿಯ ಆರಾಧನೆ ಹಾಗೂ ದೀಪಾರಾಧನೆ ಶುಭ ಫಲ ತರುತ್ತದೆ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶುಭಕರ. ಬಿಳಿ ಹೂವುಗಳು ಅಥವಾ ಸಿಹಿ ಪದಾರ್ಥಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ, ಮಹಿಳೆಯರಿಗೆ ಬಟ್ಟೆ ದಾನ ಮಾಡಿದರೆ ಹೆಚ್ಚು ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಪ್ರಭಾವವನ್ನು ತರುತ್ತದೆ. ಇದು ಸಮತೋಲನ, ಸೌಂದರ್ಯ, ಐಶ್ವರ್ಯ ಮತ್ತು ಸಂತೋಷವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪರಿಣಾಮ ತರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ. ಬಿಳಿ ಬಟ್ಟೆ ಧರಿಸುವುದು, ಬಿಳಿ ಹೂವುಗಳನ್ನು ಪೂಜೆಯಲ್ಲಿ ಬಳಸುವುದು, ಮನೆಗೆ ಬಿಳಿ ಬೆಳಕು ಅಳವಡಿಸುವುದು ಶುಭ. ಶುಭ ಸಮಯ ಸಂಜೆ 6 ರಿಂದ ಬೆಳಿಗ್ಗೆ 7:30. ಈ ಸಮಯದಲ್ಲಿ ಆಧ್ಯಾತ್ಮಿಕ ಕಾರ್ಯ, ವ್ಯವಹಾರ ನಿರ್ಧಾರ ಹಾಗೂ ಕುಟುಂಬ ಸಭೆಗಳಿಗೆ ಅತ್ಯಂತ ಶುಭಯೋಗವಿದೆ.
ಹುಣ್ಣಿಮೆ ಚಂದ್ರ ದರ್ಶನಕ್ಕೆ ಸಹ ಇದು ಅತ್ಯುತ್ತಮ ಸಮಯ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಹುಣ್ಣಿಮೆ ದಿನವಾಗಿರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಭಾವನಾತ್ಮಕ ತೀವ್ರತೆ, ಆಧ್ಯಾತ್ಮಿಕ ಶಕ್ತಿ ಮತ್ತು ಮನೋವಿಕಾಸದ ಪ್ರಭಾವ ಜಾಸ್ತಿ ಇರುತ್ತದೆ. ನಿಮ್ಮ ಸ್ವಭಾವದ ಆಳವಾದ ಚಿಂತನೆ, ರಹಸ್ಯಮಯ ಧೈರ್ಯ ಹಾಗೂ ತೀಕ್ಷ್ಣ ಮನಸ್ಸು ಇಂದಿನ ದಿನದಲ್ಲಿ ಇನ್ನಷ್ಟು ಬಲ ಪಡೆದುಕೊಳ್ಳುತ್ತದೆ. ಚಂದ್ರನ ಪ್ರಕಾಶವು ನಿಮ್ಮಲ್ಲಿ ಸತ್ಯಾನ್ವೇಷಣೆಯ, ಆತ್ಮಪರಿಶೀಲನೆಯ ಹಾಗೂ ಆಂತರಿಕ ಬೆಳವಣಿಗೆಯ ಮನೋಭಾವವನ್ನು ಹೆಚ್ಚಿಸುತ್ತದೆ. ಇಂದಿನ ದಿನವು ಆಳವಾದ ತೀರ್ಮಾನಗಳು, ಭವಿಷ್ಯದ ಮಹತ್ವದ ನಿರ್ಧಾರಗಳು ಮತ್ತು ರಹಸ್ಯ ವಿಚಾರಗಳನ್ನು ಅನಾವರಣ ಮಾಡುವುದಕ್ಕೆ ಅನುಕೂಲಕರವಾಗಿದೆ. ನಿಮ್ಮ ಅಂತಃಪ್ರಜ್ಞೆ ಇಂದು ಬಲವಾಗಿರುವುದರಿಂದ ಅನೇಕ ವಿಚಾರಗಳಲ್ಲಿ ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ಆದರೆ ಅತಿಯಾದ ಭಾವನಾತ್ಮಕತೆ ಮತ್ತು ಅನುಮಾನವನ್ನು ನಿಯಂತ್ರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ನಿಮ್ಮ ತೀವ್ರ ಗಮನ, ಕಠಿಣ ಪರಿಶ್ರಮ ಹಾಗೂ ಶಿಸ್ತಿನ ಕೆಲಸ ನಿಮಗೆ ಉತ್ತಮ ಫಲ ತರುತ್ತದೆ. ಕೆಲವರಿಗೆ ಅಧಿಕಾರಿಗಳ ಮೆಚ್ಚುಗೆ, ಪ್ರಶಂಸೆ ಹಾಗೂ ಹೊಸ ಹೊಣೆಗಾರಿಕೆಗಳು ಲಭ್ಯವಾಗಬಹುದು. ಕೆಲಸದಲ್ಲಿ ಗುಪ್ತ ವಿಷಯಗಳು ಅಥವಾ ರಹಸ್ಯ ಮಾಹಿತಿಗಳ ನಿರ್ವಹಣೆ ಬೇಕಾದ ಪರಿಸ್ಥಿತಿಗಳು ಬರಬಹುದು. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು. ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹಾಗೂ ಆಳವಾದ ಜ್ಞಾನವು ನಿಮಗೆ ಮುನ್ನಡೆ ತರುತ್ತದೆ. ಆದರೆ ಸ್ಪರ್ಧೆಯಲ್ಲಿ ಶಾಂತವಾಗಿರಲು ಕಲಿಯಬೇಕು. ಉದ್ಯಮಿಗಳಿಗಾಗಿ ಇಂದು ಪಾಲುದಾರಿಕೆ ಸಂಬಂಧಿತ ನಿರ್ಧಾರಗಳು, ಲಾಭದಾಯಕ ಒಪ್ಪಂದಗಳು ಹಾಗೂ ಬಾಕಿ ಹಣ ವಾಪಸು ಪಡೆಯುವ ಅವಕಾಶಗಳು ಎದುರಾಗಬಹುದು. ವ್ಯವಹಾರದಲ್ಲಿ ಆಳವಾಗಿ ಪರಿಶೀಲನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭ ದೊರೆಯುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದಿನ ದಿನ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ. ಹಳೆಯ ಹೂಡಿಕೆಗಳು ಲಾಭ ಕೊಡಬಹುದು, ಆದರೆ ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಕುಟುಂಬ ಮತ್ತು ಆರೋಗ್ಯ ಸಂಬಂಧಿತವಾಗಿ ಬರುವ ಸಾಧ್ಯತೆ ಇದೆ. ಸಾಲದ ವ್ಯವಹಾರಗಳಲ್ಲಿ ಇಂದು ತಡಮಾಡುವುದು ಒಳಿತು. ಆಸ್ತಿ ಖರೀದಿ ಅಥವಾ ಮಾರಾಟ ವಿಚಾರದಲ್ಲಿ ಹಿರಿಯರ ಸಲಹೆ ಪಡೆಯುವುದು ಶ್ರೇಷ್ಠ. ಹಣಕಾಸಿನ ನಿರ್ವಹಣೆಯಲ್ಲಿ ಶಿಸ್ತು ಮತ್ತು ಮಿತವ್ಯಯ ಅಗತ್ಯ. ಆಂತರಿಕ ವ್ಯಾಪಾರ ಅಥವಾ ವಿದೇಶಿ ವ್ಯವಹಾರಗಳಿಂದ ಲಾಭದ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಹುಣ್ಣಿಮೆಯ ಪ್ರಭಾವದಿಂದ ತಲೆನೋವು, ರಕ್ತದ ಒತ್ತಡ, ನಿದ್ರೆ ವ್ಯತ್ಯಯ ಕಾಣಿಸಬಹುದು. ಮನಸ್ಸಿನಲ್ಲಿ ಅತಿಯಾದ ಭಾವನಾತ್ಮಕ ಚಲನೆ ಒತ್ತಡಕ್ಕೆ ಕಾರಣವಾಗಬಹುದು. ಧ್ಯಾನ, ಪ್ರಾಣಾಯಾಮ ಹಾಗೂ ಶೀತಲ ಆಹಾರ ಸೇವನೆ ನೆಮ್ಮದಿಯನ್ನು ನೀಡುತ್ತದೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ದೇಹದಲ್ಲಿ ಉತ್ಸಾಹ, ಶಕ್ತಿ ಹೆಚ್ಚಾಗಿದ್ದರೂ ಅದನ್ನು ನಿಯಂತ್ರಿತವಾಗಿ ಬಳಸುವುದು ಅಗತ್ಯ. ಹೊಟ್ಟೆ ಸಂಬಂಧಿತ ತೊಂದರೆ, ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ತಪ್ಪಿಸಲು ಸರಳ ಆಹಾರ ಸೇವಿಸುವುದು ಒಳಿತು. ನೀರು ಹೆಚ್ಚು ಕುಡಿಯುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತ ಹಾಗೂ ಸಹನಶೀಲ ನಡೆ ಅಗತ್ಯ. ಸಂಗಾತಿಯೊಂದಿಗೆ ಆತ್ಮೀಯ ಚರ್ಚೆಗಳು ನಡೆಯಬಹುದು. ಕೆಲವರಿಗೆ ಗಂಭೀರವಾದ ಕುಟುಂಬ ನಿರ್ಧಾರಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಬರುತ್ತದೆ. ನಿಮ್ಮ ಸಮತೋಲನದ ನಡೆ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಆತ್ಮೀಯತೆ ಹೆಚ್ಚುತ್ತದೆ. ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಅವರಿಗೆ ಸಂತೋಷ ನೀಡುತ್ತದೆ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವುದು ಮನಸ್ಸಿಗೆ ಧೈರ್ಯ ನೀಡುತ್ತದೆ. ಸ್ನೇಹಿತರಿಂದ ಶುಭ ಸುದ್ದಿ ಅಥವಾ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆಯ ಆಧ್ಯಾತ್ಮಿಕ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಶಿವನಿಗೆ ಅರ್ಚನೆ, ನೀರಿನ ತೀರ್ಥದಲ್ಲಿ ಚಂದ್ರದರ್ಶನ ಹಾಗೂ ಪಿತೃತರ್ಪಣದಿಂದ ಪಾಪ ಪರಿಹಾರ, ಪುಣ್ಯ ಲಾಭ ದೊರೆಯುತ್ತದೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ಹಾಗೂ ಧೈರ್ಯ ನೀಡುತ್ತದೆ. ಮಂಗಳವಾರದ ಮಂಗಳ ಗ್ರಹದ ಶಾಂತಿಗಾಗಿ ಹನುಮಾನ್ ದೇವರ ಆರಾಧನೆ ಮಾಡಿ. ಹನುಮಾನ್ ಚಾಲೀಸಾ ಪಠಣ, ಕೆಂಪು ಹೂವುಗಳ ಅರ್ಪಣೆ ಹಾಗೂ ಬಡವರಿಗೆ ಆಹಾರ ದಾನ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರಭಾವದ ಸಂಕೇತ. ಇದು ಭಾವನಾತ್ಮಕ ಸಮತೋಲನ, ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಸಹಕಾರವನ್ನು ತರುತ್ತದೆ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ನೀವು ಮನಸ್ಸಿನಲ್ಲಿ ಶಾಂತಿ ಹಾಗೂ ಪ್ರೇರಣೆಯನ್ನು ಅನುಭವಿಸುವಿರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಹಾಗೂ ನೆಮ್ಮದಿಯನ್ನು ಪ್ರತಿನಿಧಿಸುತ್ತದೆ. ಹುಣ್ಣಿಮೆಯ ದಿನದಲ್ಲಿ ಬಿಳಿ ಬಣ್ಣದ ಉಡುಪು ಧರಿಸುವುದು, ಬಿಳಿ ಹೂವುಗಳಿಂದ ಪೂಜೆ ಮಾಡುವುದು ಶುಭ. ಶುಭ ಸಮಯ ಸಂಜೆ 6:30 ರಿಂದ ರಾತ್ರಿ 8. ಈ ಸಮಯದಲ್ಲಿ ದೇವತಾ ಪೂಜೆ, ಆಧ್ಯಾತ್ಮಿಕ ಕಾರ್ಯ ಹಾಗೂ ಕುಟುಂಬ ಚರ್ಚೆಗಳು ಫಲಪ್ರದವಾಗುತ್ತವೆ. ಹುಣ್ಣಿಮೆಯ ಚಂದ್ರ ದರ್ಶನ ಈ ಸಮಯದಲ್ಲಿ ಅತ್ಯಂತ ಶುಭಕರ. ಇನ್ನು ಮುಂದಿನ ರಾಶಿ ಧನುರಾಶಿ.
ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಜ್ಞಾನ, ಉತ್ಸಾಹ ಮತ್ತು ಚುರುಕುತನದಿಂದ ದಿನವನ್ನು ಆರಂಭಿಸುವಿರಿ. ನಿಮ್ಮ ಚಿಂತನೆಗಳಲ್ಲಿ ಸ್ಪಷ್ಟತೆ, ಮಾತಿನಲ್ಲಿ ನಿಖರತೆ ಮತ್ತು ಕಾರ್ಯದಲ್ಲಿ ದೃಢತೆಯು ಕಾಣಿಸಿಕೊಳ್ಳುತ್ತದೆ. ಇಂದಿನ ಹುಣ್ಣಿಮೆ ದಿನವು ನಿಮ್ಮ ಒಳಶಕ್ತಿಯನ್ನು ಬಲಪಡಿಸುತ್ತದೆ. ಗುರುಗ್ರಹದ ಪ್ರಭಾವದಿಂದ ಆಧ್ಯಾತ್ಮಿಕ ಜ್ಞಾನ, ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಹಳೆಯ ಅಸಮಾಧಾನಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ದೂರದ ಊರಿನವರಿಂದ ಶುಭ ಸಂದೇಶ ಬರಬಹುದು. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಪ್ರಗತಿ, ಪಾಠ ಪಠಣದಲ್ಲಿ ಯಶಸ್ಸು ಸಾಧ್ಯ. ಇಂದಿನ ದಿನ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಧನುರಾಶಿಯವರು ತಮ್ಮ ಬುದ್ಧಿಮತ್ತೆ, ಚಾತುರ್ಯ ಮತ್ತು ಪ್ರಾಮಾಣಿಕತೆಯಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತಾರೆ. ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಕೆಲವರಿಗೆ ಪದೋನ್ನತಿ ಅಥವಾ ಪ್ರಶಂಸೆ ಲಭಿಸುವ ಸಮಯ. ಇಂದಿನ ದಿನದಲ್ಲಿ ಕಾನೂನು, ಶಿಕ್ಷಣ, ಸಂಶೋಧನೆ, ಮಾಧ್ಯಮ ಕ್ಷೇತ್ರದವರಿಗೆ ವಿಶೇಷ ಯಶಸ್ಸು ದೊರೆಯಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಹೊಸ ಸಂದರ್ಶನ ಅಥವಾ ಹೊಸ ಒಪ್ಪಂದಕ್ಕೆ ಅವಕಾಶ ಪಡೆಯುವರು. ಆದರೆ ತೀರ್ಮಾನಗಳಲ್ಲಿ ಅತಿಶೀಘ್ರವಾಗಿ ನಡೆದುಕೊಳ್ಳಬಾರದು. ಉದ್ಯಮಿಗಳಿಗೆ ಇಂದು ಹೊಸ ಗ್ರಾಹಕರ ಸಂಪರ್ಕ, ವಿದೇಶಿ ವ್ಯವಹಾರ ಅಥವಾ ನವೀನ ತಂತ್ರಜ್ಞಾನಗಳ ಉಪಯೋಗದಿಂದ ಲಾಭ. ಆದರೆ ಪಾಲುದಾರರೊಂದಿಗೆ ಸ್ಪಷ್ಟ ಸಂವಾದ ಅಗತ್ಯ. ವ್ಯವಹಾರದಲ್ಲಿ ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಆಲೋಚನೆ ಶುಭ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಿತಾಂಶ. ಹಳೆಯ ಸಾಲ ತೀರಿಸುವ ಯೋಗವಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು. ಆದರೆ ಖರ್ಚುಗಳು ನಿರೀಕ್ಷೆಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಕುಟುಂಬ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಗಳು ಅಥವಾ ಪ್ರವಾಸಕ್ಕೆ ಸಂಬಂಧಿಸಿದ ಖರ್ಚುಗಳು. ಹೊಸ ಹೂಡಿಕೆ ಮಾಡಲು ಇದು ಉತ್ತಮ ದಿನವಲ್ಲ. ಆಸ್ತಿ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಬ್ಯಾಂಕ್ ವ್ಯವಹಾರಗಳು, ದಾಖಲೆ ಪತ್ರಗಳಿಗೆ ಹೆಚ್ಚು ಗಮನ ಕೊಡಬೇಕು. ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ಧಾರಗಳನ್ನು ಕೈಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಜೀರ್ಣಕ್ರಿಯೆ, ರಕ್ತದ ಒತ್ತಡ ಮತ್ತು ಅತಿಯಾದ ಚಿಂತೆ ಸಂಬಂಧಿತ ಸಮಸ್ಯೆಗಳು ಬಂದುಬಿಡಬಹುದು. ಬೆಳಿಗ್ಗೆ ಧ್ಯಾನ, ಯೋಗ, ಪ್ರಾಣಾಯಾಮದಿಂದ ನೆಮ್ಮದಿ ಪಡೆಯಬಹುದು. ಚಂದ್ರನ ಪ್ರಭಾವದಿಂದ ನಿದ್ರೆ ವ್ಯತ್ಯಯ ಸಂಭವಿಸಬಹುದು. ಆದ್ದರಿಂದ ರಾತ್ರಿ ಹೊತ್ತು ಹೆಚ್ಚಿನ ಕೆಲಸ ಮಾಡುವುದು ತಪ್ಪಿಸಿ. ಹೆಚ್ಚು ಪ್ರಯಾಣ ಮಾಡುವವರಿಗೆ ಜಾಗೃತಿ ಅಗತ್ಯ. ಸಣ್ಣ ಗಾಯ ಅಥವಾ ಜ್ವರದ ಸಾಧ್ಯತೆ ಇದೆ. ಆಹಾರದಲ್ಲಿ ನಿಯಮ ಪಾಲಿಸಬೇಕು. ಹಣ್ಣು, ಹಸಿರು ತರಕಾರಿ ಮತ್ತು ಶೀತಲ ಪಾನೀಯ ಸೇವನೆ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಕೆಲವು ಕುಟುಂಬ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯ ಮುಖ್ಯ. ದಂಪತಿಗಳಲ್ಲಿ ಆತ್ಮೀಯತೆ, ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ. ಹೊಸ ಆಲೋಚನೆಗಳು, ಯೋಜನೆಗಳಲ್ಲಿ ಸಂಗಾತಿಯ ಬೆಂಬಲ ದೊರೆಯುತ್ತದೆ. ವಿವಾಹಿತರಿಗೆ ಇಂದು ಸಂತೋಷದ ಕ್ಷಣಗಳು, ಪ್ರವಾಸ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ. ಮಕ್ಕಳಿಗೆ ಶಿಕ್ಷಣದಲ್ಲಿ ಸಾಧನೆ ಸಾಧ್ಯ. ಹಿರಿಯರ ಆಶೀರ್ವಾದದಿಂದ ಮನೆಗೆ ನೆಮ್ಮದಿ. ಸ್ನೇಹಿತರ ಸಹಕಾರದಿಂದ ಬಾಕಿ ಕೆಲಸಗಳು ಪೂರೈಸುವ ಸಾಧ್ಯತೆ. ವೀಕ್ಷಕರೇ, ನೀವು ಇಂದಿನ ಹುಣ್ಣಿಮೆ ದಿನದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ಗುರುಗ್ರಹದ ಅನುಗ್ರಹಕ್ಕಾಗಿ ವಿಷ್ಣುವಿನ ಆರಾಧನೆ, ಗೀತಾಪಾರಾಯಣ, ದೀಪಾರಾಧನೆ ಮಾಡುವುದು ಒಳಿತು. ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು 36 ಅಥವಾ 108 ಬಾರಿ ಜಪಿಸಿ. ಗುರುದೇವನ ಶಾಂತಿಗಾಗಿ ಹಳದಿ ಹೂವು, ಹಳದಿ ಬಟ್ಟೆ ಮತ್ತು ಹಳದಿ ಅಕ್ಕಿ ದಾನ ಮಾಡುವುದು ಅತ್ಯಂತ ಫಲಪ್ರದ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ವಿಸ್ತರಣೆ ಮತ್ತು ಧಾರ್ಮಿಕ ಶಕ್ತಿಯ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಅಧ್ಯಯನ, ಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ಯಶಸ್ಸು ಪಡೆಯುವಿರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಶಕ್ತಿ ಪ್ರತೀಕ. ಇದು ಧೈರ್ಯ, ಜ್ಞಾನ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಳದಿ ಬಟ್ಟೆ ಧರಿಸುವುದು ಅಥವಾ ಹಳದಿ ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ವಾಣಿಜ್ಯ ನಿರ್ಧಾರಗಳು, ಕುಟುಂಬ ಚರ್ಚೆಗಳು ಹಾಗೂ ಶಿಕ್ಷಣ ಸಂಬಂಧಿತ ಕಾರ್ಯಗಳಿಗೆ ಅತ್ಯಂತ ಅನುಕೂಲಕರ. ನಿಮ್ಮ ಆತ್ಮವಿಶ್ವಾಸ ಈ ಸಮಯದಲ್ಲಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶ್ರದ್ಧೆ, ಶಿಸ್ತು ಮತ್ತು ಸ್ಥೈರ್ಯದಿಂದ ಕಾರ್ಯಗಳಲ್ಲಿ ತೊಡಗುವ ದಿನವಾಗಿದೆ. ನಿಮ್ಮ ಜವಾಬ್ದಾರಿತ್ವ, ತಾಳ್ಮೆ ಮತ್ತು ಸ್ಥಿತಪ್ರಜ್ಞೆ ಇಂದಿನ ನಿಮ್ಮ ಅತ್ಯಂತ ಬಲವಾದ ಆಸ್ತಿಯಾಗಿದೆ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆ ಗಂಭೀರತೆ ಪಡೆಯುತ್ತದೆ. ಕೆಲವರಿಗೆ ಇದು ಆತ್ಮ ಪರಿಶೀಲನೆಗೆ ಕಾರಣವಾಗಬಹುದು.
ಇಂದು ಹೊಸ ಗುರಿಗಳ ಸ್ಥಾಪನೆ, ಹಳೆಯ ಕಾರ್ಯಗಳನ್ನು ಮುಕ್ತಾಯಗೊಳಿಸುವುದು ಹಾಗೂ ಮಹತ್ತರ ಯೋಜನೆಗಳಿಗೆ ತಯಾರಾಗಲು ಅನುಕೂಲಕರ. ನೀವು ಇಂದು ತಾಳ್ಮೆಯಿಂದ ಹಾಗೂ ನಿಯಮಬದ್ಧವಾಗಿ ನಡೆದುಕೊಂಡರೆ ದೊಡ್ಡ ಫಲವನ್ನು ಪಡೆಯುವಿರಿ. ಸುತ್ತಮುತ್ತಲಿನವರು ನಿಮ್ಮ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಪ್ರೇರಿತರಾಗುತ್ತಾರೆ. ಆಧ್ಯಾತ್ಮ, ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಗಳು ನಿಮ್ಮಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನದಲ್ಲಿ ಹೆಚ್ಚಿನ ಹೊಣೆಗಾರಿಕೆಗಳನ್ನು ಹೊರುವ ಸಂದರ್ಭ ಬರಬಹುದು. ಹಿರಿಯರಿಂದ ಮೆಚ್ಚುಗೆ, ಉತ್ತೇಜನ ಅಥವಾ ಹೊಸ ಹುದ್ದೆಯ ಸಾಧ್ಯತೆ ಇದೆ. ಕೆಲಸದಲ್ಲಿ ಮಾಡಿದ ಶ್ರಮ ನಿರರ್ಥಕವಾಗುವುದಿಲ್ಲ, ನಿಧಾನವಾದರೂ ಫಲ ಸ್ಪಷ್ಟವಾಗುತ್ತದೆ. ಕೆಲವರಿಗೆ ದೂರ ಪ್ರಯಾಣ ಅಥವಾ ಅಧಿಕೃತ ಸಭೆಗಳ ಅವಕಾಶ ಬರಬಹುದು. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಇಂದು ಹೊಸ ಅವಕಾಶಗಳು ಸಂದರ್ಶನಗಳ ಮೂಲಕ ದೊರೆಯಬಹುದು. ಆದರೆ ಸ್ಪರ್ಧೆ ತೀವ್ರವಾಗಿರುವುದರಿಂದ ತಾಳ್ಮೆ ಮತ್ತು ಆತ್ಮವಿಶ್ವಾಸದೊಂದಿಗೆ ಮುಂದುವರಿಯುವುದು ಮುಖ್ಯ. ತಾಂತ್ರಿಕ ಜ್ಞಾನ, ಅನುಭವ ಮತ್ತು ಶಿಸ್ತಿನಿಂದ ನೀವು ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುವಿರಿ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವುದು, ಹಳೆಯ ಬಾಕಿಗಳನ್ನು ವಾಪಸ್ ಪಡೆಯುವುದು ಹಾಗೂ ಪಾಲುದಾರಿಕೆ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ವಿದೇಶಿ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ, ಆದರೆ ಸಹಿ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಪರೀಕ್ಷಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ವಿಶೇಷವಾಗಿ ಮನೆ, ವಾಹನ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ. ಆದ್ದರಿಂದ ಖರ್ಚು ಮಾಡುವ ಮೊದಲು ಯೋಚಿಸಿ. ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ತಪ್ಪಿಸಿ. ಸಾಲ ದೇವಣಿಗಳ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ಕೌಟುಂಬಿಕ ಉತ್ಸವಗಳು, ಧಾರ್ಮಿಕ ಕಾರ್ಯಗಳಿಗೆ ವೆಚ್ಚವಾಗಬಹುದು. ವಾಣಿಜ್ಯ ಅಥವಾ ವ್ಯವಹಾರದಲ್ಲಿ ಮಧ್ಯಮ ಲಾಭ ದೊರೆಯುವ ಸಾಧ್ಯತೆ ಇದೆ. ಜಮೀನು ಅಥವಾ ಆಸ್ತಿ ಖರೀದಿ ವಿಚಾರದಲ್ಲಿ ಇಂದು ಚಿಂತನೆ ಮಾಡಬಹುದು, ಆದರೆ ತೀರ್ಮಾನಕ್ಕೆ ಬರುವ ಮೊದಲು ತಜ್ಞರ ಸಲಹೆ ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಶನಿ ಗ್ರಹದ ಪ್ರಭಾವದಿಂದ ದೈಹಿಕ ಶ್ರಮ ಹೆಚ್ಚಾಗಬಹುದು. ಬೆನ್ನು ನೋವು, ಸಂಧಿವಾತ ಅಥವಾ ಶರೀರದ ನಿಷ್ಕ್ರಿಯತೆ ಕಾಣಿಸಬಹುದು. ಆಹಾರ ನಿಯಮ ಪಾಲಿಸದಿದ್ದರೆ ಜೀರ್ಣಕ್ರಿಯೆ ಸಮಸ್ಯೆ ತಲೆದೋರುತ್ತದೆ. ಆದ್ದರಿಂದ ಸಮಯಕ್ಕೆ ತಿನ್ನುವುದು, ನೀರು ಹೆಚ್ಚಾಗಿ ಕುಡಿಯುವುದು ಮುಖ್ಯ. ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಅಥವಾ ಒತ್ತಡ ಅನುಭವಿಸಬಹುದು. ಇದನ್ನು ನಿವಾರಿಸಲು ಧ್ಯಾನ, ಯೋಗ ಹಾಗೂ ಶಾಂತ ಸಂಗೀತ ಕೇಳುವುದು ಒಳಿತು. ಹಗುರವಾದ ವ್ಯಾಯಾಮ, ಎಣ್ಣೆ ಮಸಾಜ್ ಮತ್ತು ಔಷಧೀಯ ಸ್ನಾನದಿಂದ ಆರೋಗ್ಯದಲ್ಲಿ ಸುಧಾರಣೆ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಚರ್ಚೆಗಳು ಗಂಭೀರವಾಗುವ ಸಾಧ್ಯತೆ ಇದೆ. ನಿಮ್ಮ ಮಿತವಚನ, ಗೌರವಪೂರ್ಣ ನಡೆ ಈ ಸಂದರ್ಭವನ್ನು ಸುಲಭವಾಗಿ ನಿಭಾಯಿಸಲು ಸಹಾಯಕವಾಗುತ್ತದೆ. ಪತ್ನಿ, ಪತಿಯವರೊಂದಿಗೆ ಆತ್ಮೀಯ ಮಾತುಕತೆ, ಪರಸ್ಪರ ಸಹಕಾರ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸುದ್ದಿ ಬರಬಹುದು. ಹಿರಿಯರ ಆಶೀರ್ವಾದ ಪಡೆಯುವ ಅವಕಾಶ ಇದೆ. ಸ್ನೇಹಿತರೊಂದಿಗೆ ಸಮಾಗಮ ಅಥವಾ ಹಳೆಯ ಪರಿಚಿತರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ವಿವಾಹಿತರಿಗೆ ಇಂದಿನ ದಿನ ಸಂಗಾತಿಯ ಪ್ರೀತಿ ಮತ್ತು ಬೆಂಬಲದಿಂದ ಮನಸ್ಸು ತೃಪ್ತಿಯಾಗುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ. ಶನಿ ದೇವರಿಗೆ ಎಳ್ಳಿನ ಎಣ್ಣೆ ದೀಪ ಅರ್ಪಿಸಿ, ಕಪ್ಪು ಅಥವಾ ನೀಲಿ ಹೂವುಗಳ ಮಾಲೆ ಸಮರ್ಪಿಸಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ಮತ್ತು ಆತ್ಮಸ್ಥೈರ್ಯವನ್ನು ನೀಡುತ್ತದೆ. ಕೂಲಿಕಾರರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಶುಭ ಫಲ ನೀಡುತ್ತದೆ. ಮೌನವಾಗಿ ಧ್ಯಾನ ಮಾಡುವುದು ಹಾಗೂ ಧರ್ಮಪಾಠ ಕೇಳುವುದು ಇಂದಿನ ದಿನದಲ್ಲಿ ಹೆಚ್ಚು ಶಾಂತಿ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಶಕ್ತಿ ಪ್ರತೀಕ. ಇದು ಪರಿಶ್ರಮ, ಶಿಸ್ತು ಮತ್ತು ಸಹನೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ದೊಡ್ಡ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಗಂಭೀರತೆ, ಆಳವಾದ ಚಿಂತನೆ ಮತ್ತು ಆತ್ಮವಿಶ್ವಾಸದ ಸಂಕೇತ. ನೀಲಿ ಬಣ್ಣದ ಉಡುಗೆ, ಆಭರಣ ಅಥವಾ ಪುಷ್ಪಗಳನ್ನು ಬಳಸುವುದು ಇಂದಿನ ದಿನದಲ್ಲಿ ಶುಭ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಹಾಗೂ ಸಂಜೆ 5 ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ಪೂಜೆ, ಧಾರ್ಮಿಕ ಕಾರ್ಯ, ವೃತ್ತಿ ಜೀವನದ ನಿರ್ಧಾರಗಳು ಹಾಗೂ ಕುಟುಂಬ ಚಟುವಟಿಕೆಗಳಲ್ಲಿ ಶುಭ ಫಲ ದೊರೆಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಶಕ್ತಿ ಅತ್ಯಂತ ಪ್ರಬಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಹುಣ್ಣಿಮೆ ದಿನವಾಗಿರುವುದರಿಂದ ಕುಂಭರಾಶಿಯವರು ಆಧ್ಯಾತ್ಮಿಕತೆ, ಕಲಾತ್ಮಕತೆ ಮತ್ತು ಬೌದ್ಧಿಕ ಚಟುವಟಿಕೆಗಳತ್ತ ಹೆಚ್ಚು ಆಕರ್ಷಿತರಾಗುವಿರಿ.
ಚಂದ್ರನ ಪ್ರಭಾವದಿಂದ ಮನಸ್ಸು ಭಾವನಾತ್ಮಕವಾಗಿ ಹೆಚ್ಚು ಜಾಗೃತವಾಗುತ್ತದೆ. ನಿಮ್ಮ ಸ್ವಭಾವದ ವಿಶ್ಲೇಷಣಾ ಶಕ್ತಿ, ಹೊಸ ವಿಚಾರಗಳನ್ನು ಸ್ವೀಕರಿಸುವ ಚಾತುರ್ಯ ಮತ್ತು ಜನಸಂಬಂಧಗಳನ್ನು ಬೆಳೆಸುವ ಗುಣಗಳು ಇಂದಿನ ದಿನ ನಿಮಗೆ ಲಾಭ ತರುತ್ತವೆ. ಮಂಗಳವಾರದ ಮಂಗಳ ಪ್ರಭಾವದಿಂದ ಕಾರ್ಯಶೀಲತೆ ಹೆಚ್ಚಾದರೂ ಸ್ವಲ್ಪ ಅತಿಯಾಗಿ ಚಿಂತೆ ಮಾಡುವ ಪ್ರವೃತ್ತಿ ಕೂಡ ಉಂಟಾಗಬಹುದು. ಧೈರ್ಯದಿಂದ ನಡೆದುಕೊಂಡರೆ ಅಡೆತಡೆಗಳನ್ನು ನಿವಾರಿಸಿ ಯಶಸ್ಸು ಪಡೆಯಬಹುದು. ಇಂದು ನೀವು ಬದಲಾವಣೆಗಾಗಿ ಯೋಚಿಸುವಿರಿ. ಹಳೆಯ ಅಡ್ಡಿಗಳನ್ನು ತೆಗೆದುಹಾಕಿ ಹೊಸ ದಾರಿಯನ್ನು ಆರಿಸಲು ಸೂಕ್ತ ಸಮಯ. ಹೊಸ ಪರಿಚಯಗಳು, ಸ್ನೇಹ ಸಂಬಂಧಗಳು ಮತ್ತು ದೊಡ್ಡವರ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಸಮಾಜ ಸೇವೆ, ಕಲಿಕೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇಂದಿನ ದಿನ ಬಹಳ ಅನುಕೂಲಕರವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಹೊಸ ಆಲೋಚನೆಗಳು ಹಾಗೂ ಸೃಜನಾತ್ಮಕತೆ ಗಮನ ಸೆಳೆಯುತ್ತವೆ. ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಕೆಲವು ಯೋಜನೆಗಳಲ್ಲಿ ತಾಂತ್ರಿಕ ಜ್ಞಾನ ಅಥವಾ ಸಂಶೋಧನಾ ಚಿಂತನೆ ಮುಖ್ಯವಾಗುತ್ತದೆ. ನೀವು ತೋರಿಸುವ ನಿಷ್ಠೆ ಮತ್ತು ಚುರುಕುತನದಿಂದ ಹಿರಿಯರ ಮೆಚ್ಚುಗೆ ಪಡೆಯುವಿರಿ. ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಉತ್ತಮ ಫಲಿತಾಂಶ ಸಿಗುವ ಸೂಚನೆ ಇದೆ. ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಚರ್ಚಿಸಿ ಮುಂದೆ ಹೋಗಿ. ಉದ್ಯಮಿಗಳಿಗಾಗಿ ಇಂದು ಮಾರುಕಟ್ಟೆಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಲು, ಆನ್ಲೈನ್ ವ್ಯವಹಾರಗಳನ್ನು ವಿಸ್ತರಿಸಲು ಸೂಕ್ತ. ಪಾಲುದಾರರೊಂದಿಗೆ ಸಂಬಂಧ ಬಲಪಡಿಸುವ ಸಮಯ. ಆದರೆ ಕಾನೂನು ಸಂಬಂಧಿತ ದಾಖಲೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಮಧ್ಯಮ ಫಲಿತಾಂಶ. ಹಳೆಯ ಸಾಲ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಕೆಲವು ಹೊಸ ಖರ್ಚುಗಳು ಬರಬಹುದು, ವಿಶೇಷವಾಗಿ ಮನೆ, ಮಕ್ಕಳ ಶಿಕ್ಷಣ ಅಥವಾ ಪ್ರಯಾಣ ಸಂಬಂಧಿತ ಖರ್ಚುಗಳು. ಆದ್ದರಿಂದ ಮಿತವ್ಯಯ ಅಗತ್ಯ. ಹೂಡಿಕೆ ವಿಷಯದಲ್ಲಿ ತಡ ಮಾಡುವುದು ಒಳಿತು. ಚಿನ್ನ, ಆಭರಣ ಅಥವಾ ಆಸ್ತಿ ವ್ಯವಹಾರಗಳಲ್ಲಿ ಹಿರಿಯರ ಸಲಹೆಯ ಮೇರೆಗೆ ನಿರ್ಧಾರ ಕೈಗೊಳ್ಳಿ. ಬ್ಯಾಂಕಿಂಗ್, ಆನ್ಲೈನ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಮುಖ್ಯ. ಅನಾವಶ್ಯಕ ಸಾಲದ ವ್ಯವಹಾರಗಳನ್ನು ದೂರವಿರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಚಂದ್ರನ ಪ್ರಭಾವದಿಂದ ಮಾನಸಿಕ ಒತ್ತಡ, ಚಿಂತೆ ಮತ್ತು ನಿದ್ರಾಹೀನತೆ ಬರುವ ಸಾಧ್ಯತೆ ಇದೆ. ಯೋಗ, ಧ್ಯಾನ ಮತ್ತು ಶ್ವಾಸಾಯಾಮದಿಂದ ಇದನ್ನು ನಿಯಂತ್ರಿಸಬಹುದು. ಕಣ್ಣಿನ ನೋವು, ತಲೆನೋವು ಅಥವಾ ರಕ್ತದ ಒತ್ತಡದ ಸಮಸ್ಯೆ ಇರುವವರು ವಿಶೇಷ ಎಚ್ಚರಿಕೆ ವಹಿಸಬೇಕು. ಇಂದು ಹೆಚ್ಚು ಕಾಲ ಕುಳಿತೇ ಕೆಲಸ ಮಾಡುವವರಲ್ಲಿ ಬೆನ್ನು ನೋವು, ಭುಜ ನೋವು ಉಂಟಾಗುವ ಸಾಧ್ಯತೆ ಇದೆ. ಸಣ್ಣ ಸುತ್ತಾಟ, ಹಸಿರು ತರಕಾರಿಗಳು ಹಾಗೂ ನೀರಿನ ಸೇವನೆ ಶ್ರೇಷ್ಠ. ಆಹಾರದಲ್ಲಿ ನಿಯಮ ಪಾಲಿಸಿ, ತೈಲಯುಕ್ತ ಮತ್ತು ಜಂಕ್ ಆಹಾರ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂಭಾಷಣೆ ಮುಖ್ಯ. ಅಲ್ಪ ವಿಷಯಗಳ ಬಗ್ಗೆ ವಾದ ವಿವಾದ ಸಂಭವಿಸಬಹುದು, ಆದರೆ ನಿಮ್ಮ ಸಮಾಧಾನಕರ ನಡೆ ಗಲಾಟೆಗಳನ್ನು ತಡೆಯುತ್ತದೆ. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಆತ್ಮೀಯ ಮಾತುಕತೆ ನಡೆಸುವುದು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆ ಕುರಿತು ಚರ್ಚೆಗಳು ನಡೆಯಬಹುದು. ಹಿರಿಯರ ಮಾರ್ಗದರ್ಶನ ಪಡೆಯುವುದು ಒಳಿತು. ಬಂಧು ಮಿತ್ರರಿಂದ ಶುಭ ಸಂದೇಶ ಅಥವಾ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ವಿವಾಹಿತರ ಜೀವನದಲ್ಲಿ ಹರ್ಷ, ಆತ್ಮೀಯತೆ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನದಲ್ಲಿ ದೇವಾಲಯ ದರ್ಶನ, ಚಂದ್ರ ದರ್ಶನ ಹಾಗೂ ಶಾಂತ ಮನಸ್ಸಿನಿಂದ ಜಪ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಮಂಗಳವಾರದ ಮಂಗಳನ ಪ್ರಭಾವದಿಂದ ಹನುಮಾನ್ ದೇವರ ಪೂಜೆ ವಿಶೇಷ ಫಲ ನೀಡುತ್ತದೆ. ಹನುಮಾನ್ ಚಾಲೀಸಾ ಪಠಣ, ಕೆಂಪು ಹೂವಿನ ಅರ್ಪಣೆ, ಬೆಲ್ಲ ಕಡಲೆ ದಾನ ಮಾಡುವುದು ಒಳಿತು. ಸಮಾಜ ಸೇವೆ, ಕಲಾತ್ಮಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಶುಭಕರ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಾಂತ ಶಕ್ತಿ, ಸಮತೋಲನ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮಲ್ಲಿ ನೆಮ್ಮದಿ ಮತ್ತು ಸಮಾಧಾನ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ತಾಜಾತನ, ಆರೋಗ್ಯ ಮತ್ತು ಮನಃಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ಸಸ್ಯಗಳನ್ನು ಮನೆಯಲ್ಲಿ ಅಲಂಕರಿಸುವುದು ಶುಭ. ಶುಭ ಸಮಯ ಸಂಜೆ 6 ರಿಂದ ಬೆಳಿಗ್ಗೆ 7:30. ಈ ಸಮಯದಲ್ಲಿ ಚಂದ್ರ ದರ್ಶನ, ಪೂಜೆ, ಧಾರ್ಮಿಕ ಕಾರ್ಯಗಳು ಮತ್ತು ಕುಟುಂಬ ನಿರ್ಧಾರಗಳಿಗೆ ಅತ್ಯಂತ ಅನುಕೂಲಕರ. ಈ ಸಮಯದಲ್ಲಿ ಮನಸ್ಸು ಹೆಚ್ಚು ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಹುಣ್ಣಿಮೆ ದಿನವಾಗಿರುವುದರಿಂದ ಮೀನರಾಶಿಯವರು ಭಾವನಾತ್ಮಕ ಆಳತೆಯೊಂದಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಅನುಭವಿಸುವಿರಿ. ನಿಮ್ಮ ಸ್ವಭಾವದ ಕನಿಕರ, ದಯೆ, ಕಲ್ಪನೆ ಮತ್ತು ಸಹಾನುಭೂತಿ ಇತರರ ಮನಸ್ಸಿನಲ್ಲಿ ಗೌರವವನ್ನು ತರುತ್ತದೆ. ಚಂದ್ರನ ಸಂಪೂರ್ಣ ಪ್ರಕಾಶ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತಿದ್ದರೂ ಕೆಲವೊಮ್ಮೆ ಸಂವೇದನೆಗಳನ್ನು ಹೆಚ್ಚಿಸಿ ನಿರ್ಧಾರಗಳಲ್ಲಿ ಗೊಂದಲ ತರಬಹುದು.
ಆದ್ದರಿಂದ ತಾಳ್ಮೆ, ವಿವೇಕ ಹಾಗೂ ಧ್ಯಾನದಿಂದ ದಿನವನ್ನು ಮುನ್ನಡೆಸುವುದು ಒಳಿತು. ಇಂದು ಮೀನರಾಶಿಯವರು ಕಲಾ, ಸಂಗೀತ, ಸಾಹಿತ್ಯ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದರೆ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಹಳೆಯ ಒತ್ತಡಗಳಿಂದ ಬಿಡುಗಡೆ ಪಡೆಯಲು ಹಾಗೂ ಹೊಸದಾಗಿ ಜೀವನದಲ್ಲಿ ಉತ್ಸಾಹ ತುಂಬಿಕೊಳ್ಳಲು ಇದು ಸೂಕ್ತ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮೀನರಾಶಿಯವರು ತಮ್ಮ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿಯಿಂದ ಸಹೋದ್ಯೋಗಿಗಳನ್ನು ಆಕರ್ಷಿಸುತ್ತಾರೆ. ಕೆಲವು ಮಂದಿಗೆ ಹಳೆಯ ಕಾರ್ಯಗಳಿಗೆ ಪರಿಹಾರ ದೊರೆಯುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳ ಸಹಕಾರ, ಸಹೋದ್ಯೋಗಿಗಳ ನೆರವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಕಲಾವಿದರು, ಬರಹಗಾರರು, ಉಪನ್ಯಾಸಕರು, ಸಂಶೋಧಕರು ಇಂದು ವಿಶೇಷ ಫಲಕಾರಿಯಾಗಿರುತ್ತದೆ. ಕೆಲವರಿಗೆ ಹಳೆಯ ಪ್ರಯತ್ನಗಳಿಗೆ ಗುರುತಿನ ಸಾಧನೆ ಅಥವಾ ಹೊಸ ಅವಕಾಶಗಳು ದೊರೆಯುತ್ತವೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಇಂದು ತುರ್ತು ತೀರ್ಮಾನ ತೆಗೆದುಕೊಳ್ಳದೆ ಎಲ್ಲ ಆಯ್ಕೆಗಳ ಬಗ್ಗೆ ಆಲೋಚಿಸುವುದು ಒಳಿತು. ಉದ್ಯಮಿಗಳಿಗಾಗಿಯೂ ಇದು ಯೋಜನೆ, ಹೊಸ ಪಾಲುದಾರರೊಂದಿಗೆ ಚರ್ಚೆ, ವ್ಯವಹಾರ ವಿಸ್ತರಣೆಗಾಗಿ ಸೂಕ್ತ ಸಮಯವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿಶ್ರ ಫಲಿತಾಂಶ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭ ದೊರೆಯಬಹುದು, ಆದರೆ ಹೊಸ ಹೂಡಿಕೆಗಳಿಗೆ ಇಂದು ಕೈ ಹಾಕುವುದು ಉತ್ತಮವಲ್ಲ. ಹಳೆಯ ಸಾಲ ತೀರಿಸುವ ಅಥವಾ ಬಾಕಿ ಹಣ ವಾಪಸ್ ಪಡೆಯುವ ಅವಕಾಶ ಸಿಗಬಹುದು. ಕುಟುಂಬ ಅಥವಾ ಆಪ್ತರ ಅಗತ್ಯಕ್ಕಾಗಿ ಅನಿರೀಕ್ಷಿತ ಖರ್ಚು ಬರುವ ಸಾಧ್ಯತೆ ಇದೆ. ವಾಹನ, ಮನೆ ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಇಂದು ಹೆಚ್ಚು ದಾನ ಧರ್ಮದಲ್ಲಿ ಭಾಗವಹಿಸಲು ಮನಸ್ಸು ತೋರುವ ಸಾಧ್ಯತೆ ಇದೆ, ಆದರೆ ನಿಮ್ಮ ಸಾಮರ್ಥ್ಯದ ಮಿತಿಯಲ್ಲಿ ನಡೆಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಮನಸ್ಸಿನ ಒತ್ತಡ, ನಿದ್ರೆ ಕೊರತೆ, ತಲೆನೋವು ಕಾಣಿಸಬಹುದು. ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಅಸ್ಥಿರತೆ ಹೆಚ್ಚಾಗಬಹುದು. ಶಾಂತಿಗೆ ಧ್ಯಾನ, ಜಪ ಹಾಗೂ ಪ್ರಾಣಾಯಾಮ ಉಪಯೋಗಿಯಾಗುತ್ತದೆ. ದೈಹಿಕವಾಗಿ ಜೀರ್ಣಕ್ರಿಯೆ, ಹೊಟ್ಟೆ ತೊಂದರೆಗಳು, ನೀರಿನ ಕೊರತೆ ಇತ್ಯಾದಿ ಸಂಭವಿಸಬಹುದು. ಹೆಚ್ಚಿನ ತೈಲಯುಕ್ತ ಆಹಾರ, ಜಂಕ್ ಫುಡ್ ತಪ್ಪಿಸುವುದು ಒಳಿತು. ಹಗುರವಾದ ಆಹಾರ ಸೇವನೆ, ತಾಜಾ ಹಣ್ಣು ತರಕಾರಿ ಸೇವನೆ ಆರೋಗ್ಯಕ್ಕೆ ಉತ್ತಮ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಅಕಸ್ಮಾತ್ ಗಾಯಗಳ ಅಪಾಯವಿರುವುದರಿಂದ ವಾಹನ ಚಲಿಸುವಾಗ ಅಥವಾ ಯಂತ್ರೋಪಕರಣಗಳನ್ನು ಬಳಸುವಾಗ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಶಾಂತ ಮಾತು, ಮಿತವಚನ ಅಗತ್ಯ. ಹುಣ್ಣಿಮೆ ದಿನದ ಭಾವನಾತ್ಮಕ ಪ್ರಭಾವದಿಂದ ಸಣ್ಣ ವಿಷಯಕ್ಕೂ ಅಸಮಾಧಾನ ಅಥವಾ ಚರ್ಚೆಗಳು ಉಂಟಾಗಬಹುದು. ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಸಮಸ್ಯೆಗಳನ್ನು ಸುಲಭವಾಗಿ ಶಮನಗೊಳಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಭಾವನಾತ್ಮಕ ಹಂಚಿಕೆ ಅಗತ್ಯ. ಇದರಿಂದ ಬಾಂಧವ್ಯ ಬಲಗೊಳ್ಳುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿ ಹೊಸ ತಿರುವು ಅಥವಾ ಗಾಢತೆ ಉಂಟಾಗಬಹುದು. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆಗಳಲ್ಲಿ ಚರ್ಚೆಗಳು ನಡೆಯಬಹುದು. ಹಿರಿಯರ ಆಶೀರ್ವಾದ, ಕುಟುಂಬದವರ ಬೆಂಬಲ ಇಂದಿನ ದಿನದ ಶ್ರೇಷ್ಠ ಆಧಾರವಾಗುತ್ತದೆ. ಸ್ನೇಹಿತರೊಂದಿಗೆ ಸಭೆ, ಆಪ್ತರ ಭೇಟಿಯಿಂದ ಸಂತೋಷ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ಹುಣ್ಣಿಮೆ ದಿನವಾದ್ದರಿಂದ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಅತ್ಯಂತ ಲಾಭಕಾರಿ. ದೇವಾಲಯ ದರ್ಶನ, ಚಂದ್ರ ದರ್ಶನ, ಲಕ್ಷ್ಮೀ ಆರಾಧನೆ ವಿಶೇಷ ಫಲಕಾರಿಯಾಗುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಮನಸ್ಸಿನ ಶಾಂತಿಗೆ ಸಹಾಯಕ. ಮಂಗಳವಾರದ ಮಂಗಳ ಗ್ರಹದ ಶಾಂತಿಗಾಗಿ ಹನುಮಾನ್ ದೇವರಿಗೆ ಪ್ರಾರ್ಥನೆ ಮಾಡಿ. ಹನುಮಾನ್ ಚಾಲೀಸಾ ಪಠಣ, ಕೆಂಪು ಹೂವಿನ ಅರ್ಪಣೆ, ಬೆಲ್ಲ ಕಡಲೆ ದಾನ ಇವು ಶುಭ. ಹುಣ್ಣಿಮೆ ದಿನದಲ್ಲಿ ಹಾಲು, ಅಕ್ಕಿ ಅಥವಾ ಬಿಳಿ ಬಟ್ಟೆಯ ದಾನ ಮಾಡುವುದು ಪಿತೃಕೃಪೆ ಹಾಗೂ ಆಧ್ಯಾತ್ಮಿಕ ಶಾಂತಿಯನ್ನು ತರಲಿದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯ ಪ್ರತೀಕ. ಇದು ಭಾವನೆ, ಆತ್ಮಪರಿಶೀಲನೆ ಮತ್ತು ಸಂಬಂಧಗಳಲ್ಲಿ ಸಮತೋಲನ ತರುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಮನಸ್ಸು ಶಾಂತವಾಗಲು ಸಹಾಯವಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಪವಿತ್ರತೆ ಮತ್ತು ಚಂದ್ರನ ಶಕ್ತಿಯ ಸಂಕೇತ. ಬಿಳಿ ಬಣ್ಣದ ಉಡುಪು, ಹೂವುಗಳು ಅಥವಾ ವಸ್ತುಗಳ ಬಳಕೆ ಶುಭ. ಶುಭ ಸಮಯ ಸಂಜೆ 6 ರಿಂದ ಬೆಳಿಗ್ಗೆ 7 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ಪೂಜೆ, ಜಪ ಹಾಗೂ ಕುಟುಂಬ ಸಭೆಗಳು ಫಲಕಾರಿಯಾಗುತ್ತವೆ. ವಿಶೇಷವಾಗಿ ಚಂದ್ರ ದರ್ಶನ ಮಾಡಿ ಪ್ರಾರ್ಥನೆ ಸಲ್ಲಿಸುವುದು ಇಂದಿನ ಅತ್ಯಂತ ಶ್ರೇಷ್ಠ ಕಾರ್ಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ
ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.